ಸ್ವಲ್ಪ ಹೋಗ್ತಾರೆ. యేసు క్రీస్తు నామములో అందరికీ వందనాలు. వందనములు అయ్యగారు. విశేషంగా ఇద్దరికి వందనాలు. వినాలా? ఏం చేయాలా? వినాలా? ఏం చేయాలా? ವಿನಾಶ. ಓಕೆ, ಎಲ್ಲರೂ ಕೇಳಬೇಕು. ಒಂದು ಮಾತು ಅನುಭವ. ಏನಂತಾರೆ? ಅನುಭವ. ದೇವರಿದ್ದಾರೆ ಅಂದರೆ ಇದ್ದಾರೆ, ದೇವರು ಇಲ್ಲ ಅಂತೀನಿ. ಒಂದಿನ ನಮ್ಮ ಮನೆಯಲ್ಲಿ ಕೂತ್ಕೊಂಡು, ನಮ್ಮ ಮನೆಯಲ್ಲಿ ಮರಾಠಿ ಬ್ರಾಹ್ಮಿನ್ಸ್ ಇರ್ತಾರೆ, ಅವರು ಅಡ್ವೊಕೇಟ್ ಆಗಿರ್ತಾರೆ. ನಾವು ಮನೆಯಲ್ಲಿ ಸಾಯಂಕಾಲ ಹೊತ್ತು ಸಮ್ಮರ್ ಭಾರಿ ಹೀಟು, ನಮಗೆ 45 ಡಿಗ್ರಿ 46 ಡಿಗ್ರಿ ಹೋಗ್ತದೆ ನಮಗೆ. ಬಳ್ಳಾರಿ ಊರಲ್ಲಿ ಕುಡಿಯೋಕ್ಕೆ ನೀರು ಇರೋದಿಲ್ಲ. ಆದರೆ ನಮ್ಮ ಮನೇಲಿ ನೀರು ಇರ್ತದೆ. ಬೋರ್ವೆಲ್ ಹಾಕ್ಸಿ ಎಲ್ಲರೂ ಪಾಯಿಂಟ್ ನೋಡ್ತಾರೆ, ಅವೇನು ಸಿಸ್ಟಮ್ ಮಾಡಿ ಬೋರ್ ಹಾಕ್ತಾರೆ. ನಾವೇನು ಮಾಡಿಲ್ಲ, ಪ್ರಾರ್ಥನೆ ಮಾಡಿದ್ವಿ, ಬೋರ್ ಹಾಕಿದ್ವಿ, 3.5 ಇಂಚು ನೀರು ಬಂದ್ಬಿಡ್ತೀವಿ. ಇವತ್ತುವರೆಗೂ ನೀರು ಸಮೃದ್ಧಿಯಾಗಿದೆ. ಬೇಸಿಗೆಯಲ್ಲಿ ಕೊಡ ಹಿಡ್ಕೊಂಡು ಊರೆಲ್ಲ ತಿರುಗಾಡ್ತಿರ್ತಾರೆ, ನೀರೆಲ್ಲಿ ಸಿಗ್ತವೆ, ಎಲ್ಲಿ ಸಿಗ್ತವೆ. ಬಳ್ಳಾರಿ ಭಾರಿ ಪ್ರಾಬ್ಲಮ್. ನಾವು ಗೋಡೆಗಳಿಗೆ ನೀರು ಹೊಡ್ತೀವಿ, ಕೂತ್ಕೊಳ್ಳೆಲ್ಲ ನೀರು, ಕಾಂಪೌಂಡ್ ಗಿಡಗಳು, ಚೇರ್ಗಳು ಹಾಕಿ ಕುಂತ್ರೆ ಫಾಸ್ಟ್ಗಳು ಗೊತ್ತಾದವರು ಬಂದು ನಮ್ಮನ್ನು ಮಾತಾಡಿಸ್ಕೊಳ್ಳೋಕೆ ಹೋಗಿ ಒಂದು ಸ್ವಲ್ಪ ತಣ್ಣಗೆ ಕುಂತು ಹೋಗ್ತಾರೆ. ಆ ಮರಾಠಿ ಬ್ರಾಹ್ಮಿನ್ ವಕೀಲ್ ಸಾಹೇಬ್ರಿಗೆ ಮಾತಾಡ್ತಾ ನಾನು ಹೇಳಿದೆ, ಎಲ್ಲ ಜಗಳ ಆಡ್ತಾರೆ, ಎಲ್ಲ ವಿಭೇದಗಳು ಬರ್ತವೆ, ಒಂದು ಮಾತಿನಿಂದನೇ ಇವೆಲ್ಲ ಆಗ್ತಿರೋದು. ಏನದು ಅಂದರೆ ದೇವ್ರ ಸಲುವಾಗಿ. ಯಾರ ಸಲುವಾಗಿ? ಎಲ್ಲರೂ ಹೇಳ್ಬೇಕು, ದೇವ್ರ ಸಲುವಾಗಿ. ನಾನಂತೀನಿ ದೇವರೇ ಬೇಡ ನಮಗೆ, ನಾವೆಲ್ಲ ಆರಾಮಾಗಿರ್ತೀವಲ್ಲ ಅವಾಗ, ಹೌದಲ್ವ? ಈಗ ದೇವರಿದ್ರೇ ನಮಗೆ ವಿಭೇದ, ಜಗಳ. ನಾನು ಹೇಳ್ತೀನಿ ದೇವರೇ ಇಲ್ಲ ಅಂತ ತಿಳ್ಕೊಳ್ಳೋಣ, ಅವಾಗ ಆರಾಮಾಗಿರ್ತೀವಲ್ಲ ನಾವು. ಅವ್ರು ಒಪ್ಕೊಂಡ್ರು, ಬ್ರಾಹ್ಮಣರವರು, ಅವರ ಕರೆಕ್ಟಿಗೆ ನೀವು ಹೇಳೋದು. ಎಲ್ಲ ಜಗಳು ತಂಟೆ ತಗಾದಿಗಳೆಲ್ಲ ಬರ್ತಿರೋದು ದೇವರಿಂದನೇ. ನನ್ನ ದೇವರು ಹೆಚ್ಚು, ನಿನ್ನ ದೇವರು ಹೆಚ್ಚು, ನಿನ್ನ ದೇವರೇ ಒಳ್ಳೆಯವನು, ನನ್ನ ದೇವರೇ ಒಳ್ಳೆಯವನು, ನಿನ್ನ ದೇವರಲ್ಲ, ನನ್ನ ದೇವರು ದೇವರಲ್ಲ ಅಂತ ಪ್ರಾಬ್ಲಮ್ಸ್ ಅಂತ. ದೇವರೇ ಇಲ್ಲ ಅಂತ ಬದುಕಿದ್ರೆ ಚೆನ್ನಾಗಿರ್ತದಲ್ಲ ಅಂತ ಹೇಳಿ ಭಾಳ ಸಂತೋಷಪಟ್ಟರು ಅವರು. ಒಳ್ಳೆ ಮಾತಿದು. ಹಾಗೆ ಇವತ್ತಿನ ದಿನ ಅನುಭವ ಒಂದು ಮಾತಾಡ್ಕೊಳ್ಳೋಣ. ದೇವರಿದ್ದಾರೆ ಅಂತೇಳಿ ನಮಗೆ ಹೇಗೆ ಗೊತ್ತಾಗ್ತದೆ? ಅನುಭವದಿಂದ. ಈಗ ಗಾಳಿ ಇದೆಯಾ? ಇದೆಯಲ್ಲ, ಗಾಳಿ ನೋಡಿದರೆ ಯಾರಾದರೂ? ಮತ್ತೆ ಹೆಂಗೆ ಗೊತ್ತಾಗ್ತದೆ? ಅನುಭವದಿಂದ. ಮಫ್ಲರ್ ತೆಗಿತೀವಿ, ಸ್ವೆಟರ್ ತೆಗಿತೀವಿ. ಈಗ ಗಾಳಿ ನೋಡಿ, ಫ್ಯಾನ್ ಆಫ್ ಮಾಡಿದ್ವಿ, 5 ಅವರು ಆರಾಮಾಗಿ ಕುಂತಾರೆ. ಈಗ ಅವ್ರ ಬಗ್ಗೆ ಯಾರು ಆಲೋಚನೆ ಮಾಡ್ತಾಯಿಲ್ಲ, ಅವ್ರು ಸೀಂತಾನೆ ಇದ್ದಾರೆ ಪಾಪ. ಅದು ಗಾಳಿಂದ. ಇದು ಒಂದು ಅನುಭವ. ಈಗ ನಾವು ಮಾತಾಡೋ ಮಾತೇನೆಂದರೆ, ಗಾಳಿ ಇದೆ ನೋಡಿಲ್ಲ, ಆದರೆ ಗಾಳಿ ಬೀಸಿದಾಗ ಓಹೋ ತಣ್ಣಗಾಳಿ ಅಂತೇಳಿ ಸ್ವೆಟ್ರ್ ಹಾಕ್ಕೊತೀವಿ, ಮಫ್ಲರ್ ಕಟ್ಕೊತೀವಿ. ಯಾಕೆ? ಅನುಭವದಿಂದ, ಹೌದಲ್ವಾ? ಹಾಗೆ ದೇವರಿದ್ದಾರೆ ಅಂದರೆ ಗೊತ್ತಾಗ್ತದೆ. ದೇವರು ನೋಡಿದ್ದಾರೆ? ಯಾರಾದರೂ ನೋಡಿದ್ದೀರಾ? ಮತ್ತು ದೇವರು ಇದ್ದಾರೆ ಅಂತ ಹೇಗೆ ಹೇಳ್ತೀರಿ ನೀವು? ಒಂದು ಅನುಭವ. ಏನಮ್ಮ? ಒಂದು ಅನುಭವ. ಅದು ದೊಡ್ಡದು. ಈಗ ದೇವರು ದೇವರು ಇದ್ದಾರೆ ಅಂತೇಳಿ ನಾವು ಗೊತ್ತಿಲ್ಲ ಆ ಕಾಲಕ್ಕೆ. ಇವತ್ತು ನಾವು ಆಲೋಚನೆ ಮಾಡಿದರೆ 3 ಗುಂಪುಗಳಿದ್ದಾವೆ. ಒಂದು ಗುಂಪು ಏಕ ದೇವರು, ಒಬ್ಬರೇ ದೇವರು ಅಂತಾರೆ. ಒಂದು ಗುಂಪು ಅನೇಕ ದೇವರು ಅಂತಾರೆ. ಎಷ್ಟು ದೇವರು? ಅನೇಕ. ನೋಡ್ತಾ ಇದ್ದೀವಲ್ಲ ಪ್ರಪಂಚದಲ್ಲಿ ಹೆಂಗೆ ಮನುಷ್ಯರಿಗೊಂದು ದೇವರು, ಮನೆಗೊಂದು ದೇವರು, ಬೀದಿಗೊಂದು ದೇವರು, ರಾಷ್ಟ್ರಕ್ಕೊಂದು ದೇವರು, ದೇಶಕ್ಕೊಂದು ದೇವರು. ಎಷ್ಟು ದೇವರುಗಳು? ಒಂದು ಮಾತು,
ಒಂದು ಹಿಂದೂ ಕುಟುಂಬಕ್ಕೆ ಹೋದ್ರಂತೆ ಯಾರು, ಹೋಗಿ ಅವ್ರ ತಂದೆಯನ್ನು ಕೇಳಿದ್ರಂತೆ, ನಿಮ್ಮ ದೇವರು ಯಾರು ಅಂತ. ಅವರು ವೆಂಕಟೇಶ್ವರ ಸ್ವಾಮಿ ಅಂತ ಹೇಳಿದ್ರಂತೆ. ತಾಯಿನ ಕೇಳಿದ್ರಂತೆ, ಅವರೊಬ್ಬ ದೇವ್ರನ್ನ ಹೇಳಿದ್ರು. ದೊಡ್ಡ ಮಗಳನ್ನ ಕೇಳಿದ್ರು, ಅವರೊಂದು ದೇವರು. ಮಕ್ಕಳು ಮನೆಯಲ್ಲಿ ಒಬ್ಬೊಬ್ಬರನ್ನ ಕೇಳಿದರೆ ಎಲ್ಲರೂ ಒಬ್ಬೊಬ್ಬರು ಒಂದು ದೇವ್ರು ಹೇಳ್ಕೊಂಡ್ರಂತೆ. ಸರಿ, ಇದೊಂದು ಅನುಭವ. ಆಮೇಲೆ ಕ್ರೈಸ್ತರ ಮನೆಗೆ ಹೋದ್ರಂತೆ. ತಂದೆನ ಕೇಳಿದ್ರಂತೆ, ನಿಮ್ಮ ದೇವರು ಯಾರಂದ್ರೆ ಯೇಸು ಅಂತ ಹೇಳಿದ್ರು. ತಾಯಿನ ಕೇಳಿದ್ರಂತೆ, ತಾಯಿನ ಹೇಳಿದ್ರು ಯೇಸು. ಕ್ರೈಸ್ತರ ಕುಟುಂಬದಲ್ಲಿ ಹೇಳ್ಬೇಕು ನೀವು. ತಾಯಿ ಯಾರಂತ ಕೇಳಿದ್ರು, ಏನು ಹೇಳಿದ್ರು? ಯೇಸು. ದೊಡ್ಡ ಮಗಳನ್ನ ಕೇಳಿದ್ರು, ಏನು ಹೇಳಿದ್ರು? ಯೇಸು. ಮಗನ ಕೇಳಿದ್ರು, ಎಲ್ಲರನ್ನು ಕೇಳಿದ್ರು. ಮನೆಯಲ್ಲಿ ಯಾರಂತ ಹೇಳಿದ್ರು ಅವರು? ಅಂದ್ರೇನು, ಈ ಮನೆಯಲ್ಲಿ ಅಂದರೆ ಕ್ರೈಸ್ತರ ಮನೆಯಲ್ಲಿ ದೇವರು ಒಬ್ಬರೇ ಅಂತ ಹೇಳ್ತಾರೆ. ಆ ಮನೆಯಲ್ಲಿ ಮನುಷ್ಯಗೊಬ್ಬರು ದೇವರು, ಬೀದಿಗೊಂದು ದೇವರು. ಎರಡು ಗುಂಪದು. ಎಷ್ಟು ಗುಂಪದು? ಒಂದು ಗುಂಪು ಒಬ್ಬರೇ ದೇವ್ರು ಅಂತಾರೆ. ಇನ್ನೊಂದು ಗುಂಪು, ಎರಡನೇ ಗುಂಪು ಏನು ಹೇಳ್ತಾರೆ? ಅನೇಕ ದೇವರು, ಮನೆ ತುಂಬ ದೇವರುಗಳೇ. ಇನ್ನೊಂದು ಗುಂಪು ಐತೆ, ದೇವರೇ ಇಲ್ಲ ಅಂತ. ಯಾವ ದೇವರಿಲ್ಲ ನಡಿ. ದೇವ್ರ ಹೆಸರಲ್ಲಿ ಎಷ್ಟು ಖರ್ಚು ಮಾಡಬೇಕು, ಅದು ನಾವೇ ಚಿಕನ್ ಮಾಡ್ಕೋ, ಕಬಾಬ್ ಮಾಡ್ಕೋ, ಆರಾಮಾಗಿ ತಿನ್ನು, ಆರಾಮಾಗಿ ಬದುಕಿ ನಾವು ಸತ್ತೋಗ್ಬಿಡೋಣ, ಯಾವ ದೇವರಿಲ್ಲ ಅನ್ನೋರು ಇದ್ದಾರೆ. ಬೈಬಲ್ನಲ್ಲಿ ಬಹಳಷ್ಟು ಸಾರಿ ನಾವೇನು ನೋಡ್ತೀವಿ ಅಂದರೆ, ಮೊದಲನೇ ಪುಟದಿಂದ ಕೊನೆಯ ಪುಟದವರೆಗೆ ಪ್ರಾರ್ಥನೆಗೆ ಬಹಳ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಎಷ್ಟೊಂದು ವಿಷಯಗಳಿದ್ದಾವೆ. ಎಲ್ಲ ವಿಷಯಗಳಲ್ಲಿ ಹೆಚ್ಚಾಗಿ ನಾವು ನೋಡೋದು, ಕಂಡುಕೊಳ್ಳುವುದು ಏನಂದರೆ ಪ್ರಾರ್ಥನೆ. ಪ್ರಾರ್ಥನೆ ಅಂದರೆ ಏನು? ಇಲ್ಲಿಗೆ ಪ್ರಾರ್ಥನೆ ಅಂದರೆ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಅದು ನಮ್ಮ ಆತ್ಮದಿಂದ ದೇವರಿಗೆ ಸಂಭಾಷಣೆ. ಹಲ್ಲೆಲೂಯಾ. ಏನದು? ಪದ ಬಳಕೆ ಸರಿಯಾಗಿ ಹೇಳ್ಬೇಕು ನಾವು. ನಮ್ಮ ಆತ್ಮಕ್ಕೆ ಪರಿಶುದ್ಧಾತ್ಮ ದೇವರಿಗೆ ಸಂಬಂಧ. ಅಂದರೆ ಆತ್ಮದಿಂದ ನಾವು ದೇವರ ಹತ್ರ ಮಾತಾಡ್ತೀವಿ, ನಮಗಾಗಿ ಅಲ್ಲ. ನಿಜ ಕ್ರೈಸ್ತನಿಗೆ ದೇವರು ವಾಕ್ಯದಿಂದ ಎಚ್ಚರಿಸ್ತಾನೆ, ನಿನಗಾಗಿ, ನನಗಾಗಿ, ಒಬ್ಬರಿಗಾಗಿ, ನಮಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳಬಾರದು. ಆದರೆ ನಾವು ಯಾರಿಗಾಗಿ ಪ್ರಾರ್ಥನೆ ಮಾಡಬೇಕಂದ್ರೆ ಇತರರಿಗಾಗಿ ಪ್ರಾರ್ಥನೆ ಮಾಡಬೇಕು. ಈಗ ನಮಗಾಗಿ ಪ್ರಾರ್ಥನೆ ಮಾಡೋದು ನಮ್ಮ ಮನೇಲಿ ಇರ್ತಿದ್ವಿ ಈ ಸಮಯದಲ್ಲಿ. ಅದು ನಾವೆಲ್ಲರೂ ಇಲ್ಲಿ ಬಂದೀವಿ ಅಂದರೆ ಇತರರಿಗಾಗಿ ನಾವು ಪ್ರಾರ್ಥನೆ. ಅದು ಇದರಲ್ಲಿರುವಂಥ ಸಾರಾಂಶ ಪ್ರಾರ್ಥನೆ. ನಾನು ಒಂದು ಘಟನೆ ಹೇಳಿ ಆಮೇಲೆ ವಾಕ್ಯಕ್ಕೆ ಬರ್ತೀನಿ. ಅಮ್ಮ ಸರಿಯಾಗಿ ನಂಬಿದ್ದಿಲ್ಲ ಏಸೈನ, ನಾನು ಮೊದಲನೇದು ನಂಬಿದ್ದು. ನನ್ನ ಹೀಯಾಳಿಸ್ತಿದ್ರು ಇವರು. ನಾನು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ಇವ್ರ ಜೊತೆಗೆ ಇವ್ರ ತಮ್ಮನು, ಅವ್ರು ಎತ್ತು ಕಟ್ಟೋದು, ಇವರು ಹೇಳೋದು, ನಗೋದು. ನನ್ನ ನೋಡಿ 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 ತಂದೆ 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 ಅಂತ ಮಾಡ್ತಾರೆ. ಎಲ್ಲಿನ ತಂದೆ ಅಂತ ಇವರು ನನ್ನ ಹೀಯಾಳಿಸೋರು. ನಿಮಗೆ ತಂದೆ ಬಗ್ಗೆ ಅವಗಾಹನೆ ಇಲ್ಲ, ಅದಕ್ಕೆ ನೀವು ಅಂತೀರಿ. ಒಂದಿನ ನೀವು ಕಾಣಿಸ್ಕೊಳ್ತಾನೆ ದೇವರು. ಈಗ ದೇವರನ್ನು ಕಂಡುಕೊಂಡಿದ್ದಾರೆ ಇವರು. ನನಗಿಂತ ಮುಂಚೆ ಓಡ್ತಾ ಇದ್ದಾರೆ. ಒಂದು ಘಟನೆ, ಒಂದು ಮನೆ, ಎರಡು ಮನೆ. ಒಂದು ಪಕ್ಕದ ಮನೆಯಲ್ಲಿ ಗಂಡ ಹೆಂಡತಿ, ಇಬ್ಬರು ಟೀಚರ್ಗಳೇ. ಹೊಸದಾಗಿ ಮದುವೆ ಆಗಿದೆ. ಮನೆ ತುಂಬ ಒಳ್ಳೆ ಹೊಸ ಹೊಸ ವಸ್ತುಗಳನ್ನು ತುಂಬಿಸಿದ್ದಾರೆ ಮನೆ ತುಂಬ. ಪಕ್ಕದ ಮನೆ ನಮ್ಮ ಮನೆಯಲ್ಲಿ ಕೂಡ ಫುಲ್ಲು ಎಲ್ಲ ಬೆಲೆ ಬಾಳುವ ವಸ್ತುಗಳಿಂದ ತುಂಬಿದೆ. ನಾವು ಕ್ರಿಸ್ಮಸ್ಗಂತ ಹೇಳಿ ಇವ್ರ ತವ್ರ ಮನೆಗೆ ಹೋಗ್ಬೇಕಾಯ್ತು. ಇವ್ರ ತಮ್ಮ ಬೆಂಗಳೂರಲ್ಲಿದ್ದ, ಅವನು ಸಿನಿಮಾ ಫೀಲ್ಡಲ್ಲಿ ಡ್ಯಾನ್ಸ್ ಕೊರಿಯೋಗ್ರಾಫರ್. ಅವನು ನಮ್ಮ ಮನೆಗೆ ಬಂದ. ಅವನು ನಾವೆಲ್ಲರೂ ಕಲಿತು ಹೋಗೋರಿದ್ದೀವಿ ಇವ್ರ ಊರಿಗೆ.
ನಮ್ಮ ಪದ್ಧತಿ ಪ್ರಕಾರ ನಾವು ಪ್ರಾರ್ಥನೆ ಮಾಡಿ ಹೋಗೋರು. ಹೇಗೆ ಹೋಗೋರು ನಾವು? ಹೇಳ್ಬೇಕು. ಅಭಿ ಹೇಳ್ತಾ ಇಲ್ಲ. ಏನು ಮಾಡಿದ್ರು ಕೂಡ ನಾವೇನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ಹೇಳಿದ್ನಲ್ಲ, ನಮ್ಮ ಹೃದಯದ ಅಂತರಾಳವನ್ನು ತಿಳಿದ ದೇವರು ಆತನು ಗೊತ್ತು. ನಾವು ಕಲ್ತಿದ್ದು ಏನು ಅಂದರೆ, ಏನೇ ಮಾಡು ಪ್ರಾರ್ಥನೆ ಮಾಡಿ ಮಾಡು. ಏನು ಕಲ್ತಿದ್ವಿ? ಏನೇ ಮಾಡಿದ್ರು ಅದು ಹೇಳ್ಬೇಕು. ಏನೇ ಮಾಡು ಪ್ರಾರ್ಥನೆ ಪ್ರಾರ್ಥನೆ ಮಾಡಿ ಮಾಡು. ಕಾರ್ ಬಂತು, ನಾವು ಏನು ಮಾಡಿದ್ವಿ, ಇವರು ಅವರು ತಮಾಷೆ ಮಾಡ್ತಾಯಿದ್ರೆ, ಈಗ ನೋಡು ಬಾವಾಜಿ ಪ್ರಾರ್ಥನೆ ಮಾಡ್ತಾರೆ, ನಾನು ನೋಡು ಅವ್ನು ನೋಡು ತಂದೆ ಅಂತಾರೆ ಅಂತ ನನ್ನ ಎಕ್ಕಿರಿಸ್ತಾ ಇದ್ದಾರೆ. ಅವರು ನಾನು ಈ ಕಡೆ ನೋಡಿದ್ರೆ ಕೂಡ ನನ್ನ ಕಿವಿ ಈ ಕಡೆಗೆ ಇರ್ತದೆ. ಈ ನರಿಗಳು ನಾಯಿಗಳು ಅವ್ರ ಕಿವಿ ನೋಡಿದ್ರೆ ನೀವು ಹಿಂಗೆ ತಿರುಗಿಸ್ತವೆ. ಯಾಕಂದರೆ ಶಬ್ದ ಗ್ರಹಣ ಮಾಡ್ತಾವೆ. ಅವು ಶತ್ರುಗಳ ಅಟ್ಯಾಕಿನಿಂದ ಅವು ಕಾಪಾಡಿಕೊಳ್ಳಿಕ್ಕೆ ಕಿವಿಗಳನ್ನು ತಿರುಗಿಸ್ತವೆ. ಅವು ನಾನು ಕೂಡ ನನ್ನ ಕಿವಿಗಳು ತಿರುಗಿಸ್ತಾ ಇದ್ದೀನಿ ಶತ್ರುಗಳಿಂದ. ಇವು ನನ್ನ ಶತ್ರುಗಳಲ್ಲ. ನನ್ನ ದೇವರು ನಿನ್ನ ದೇವರು ಅಂದರೆ ನನ್ನವರು. ನನ್ನ ದೇವ್ರನ್ನ ಒಪ್ಪಿಕೊಳ್ಳಿಲ್ಲ ನೀವು ಅಂತ ಹೇಳಿದ್ರೆ ಮತ್ತೆ ನನಗೆ ಶತ್ರುಗಳಲ್ಲ. ಅವತ್ತು ಹೇಳಿಲ್ಲ ನಾನು, ಇವತ್ತು ಹೇಳ್ತೇನೆ. ಯಾಕಂದರೆ ನಮ್ಮವರಾಗ್ಬಿಟ್ಟಿದ್ದಾರೆ ಇವರು. ಹೌದಾ? ಸರಿ, ಎಲ್ಲ ಲೋಡ್ ಮಾಡಿದರು ಕಾರಿಗೆ. ಸರಿಗ್ಗ ಆ ಸಮಯಕ್ಕೆ ನಾನು ಹೇಳಿದ್ದೆ ಅಲ್ಲಿ ಪಾಸ್ಟರ್ಗೆ, ನಾವು ಪ್ರಯಾಣ ಮಾಡ್ತೀವಿ, ಬಂದು ನಮಗಾಗಿ ಪ್ರಾರ್ಥನೆ ಮಾಡಬೇಕಯ್ಯ ಅಂತ. ಕರೆಕ್ಟು ಬಂದುಬಿಟ್ರು ಟೈಮ್ಗಳು. ಸರಿ, ಪ್ರಾರ್ಥನೆ ಮಾಡ್ತಾಯಿದ್ವಿ. ಪ್ರಾರ್ಥನೆ ಮಾಡಿ ಆಮೇಲೆ ಕಣ್ಣು ತೆರೆದು ಬಿಚ್ಚಿ ನೋಡ್ತಿದ್ವಿ. ಯಾರಿಲ್ಲ ಮನೆಯಲ್ಲಿ, ಇವರೆಲ್ಲ ಹೋಗಿ ಕಾರಣ ಕೂತ್ಬಿಟ್ಟಿದ್ದಾರೆ. ನಾವು ಮಾತ್ರ ಪ್ರಾರ್ಥನೆ ಮಾಡ್ತೀವಿ. ನಾನು ಪಾಸ್ಟರ್ಗೆ ಪ್ರಾರ್ಥನೆ ಮಾಡ್ತಾಯಿದ್ದೆ. ಇವರೆಲ್ಲರೂ ಕಾರಣ ಕೂತ್ಬಿಟ್ಟಿದ್ದಾರೆ, ನಗ್ತಾ ಇದ್ದಾರೆ ನಮ್ಮನ್ನು ತಮಾಷೆ ಮಾಡಿ 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 ಮಾಡಿ. ಹೋದ್ವಿ, ಬೀಗ ಹಾಕ್ಕೊಂಡು ಊರಿಗೆ ಹೋದ್ವಿ. ಬೆಳಗ್ಗೆ ಹೋಗಿದ್ವಿ, ಸಾಯಂಕಾಲ ಸೇರಿಕೊಂಡಿದ್ವಿ ಊರು. ಮಾರನೇ ದಿನ ಬೆಳಗ್ಗೆನೂ ಫೋನ್ ಬರ್ತದೆ, ಅರ್ಜೆಂಟನ್ನು ವಾಪಸ್ ಬರ್ಬೇಕು. ಹೊಸಪೇಟೆಯಲ್ಲಿ ಇದ್ವಿ ನಾವು. ನಾನು ಆವಾಗ ನೌಕರಿ ಮಾಡ್ತಿದ್ದೆ, ಡೆಪ್ಟಿ ಡಿವಿಷನಲ್ ಮ್ಯಾನೇಜರ್. ಅರ್ಜೆಂಟ್ ಬರ್ಬೇಕು. ಏನಂತ ಅರ್ಜೆಂಟ್ ಐತಿ, ಇವಾಗಲೇ ಬಂದೀವಲ್ಲ ನಾನು ಅಲ್ಲ ನಾವು ಬರಬೇಕು ಅಂತ. ಪಕ್ಕದ ಮನೆಯವರು ಎಲ್ಲ ಫೋನ್ ಮಾಡ್ತಾ ಇದ್ದಾರೆ. ಅಂದರೆ ನಮ್ಮ ಮನೇಲಿ ಕೆಲಸ ಮಾಡೋ ಅಮ್ಮ ದಿನ ಬಂದು ಹೋಗ್ತಾಳಲ್ಲ, ಬಂದು ನೋಡಿದರೆ ಕಳ್ತನ ಆಗಿದೆ, ಕಳುವಾಗಿಬಿಟ್ಟಿದೆ. ಕಾಂಪೌಂಡಲ್ಲಿ ಕಳ್ತನ ಆಗಿದೆ. ಸರಿ, ಅರ್ಜೆಂಟ್ ಬರಬೇಕಂದ್ರೆ ನಾನು ಹೋಗಿ ಬರ್ತೀನಿ ನೋಡಿಕೊಂಡು ಅಂತ ನಾನು ತಯಾರಾದರೆ, ಇವ್ರ ತಮ್ಮ ಬಾವ ನಾನು ಬರ್ತೀನಿ ಅಂತ. ನಿನಗೇನಪ್ಪ, ನೀನು ನಂದು ಮನೆ ಏನೋ ಪ್ರಾಬ್ಲಮ್ಮು, ನಾನು ಹೋಗಿ ಬರ್ದಿಲ್ಲ, ನಾನು ಬರ್ತೀನಿ ಜೊತೆಯಲ್ಲಿ ಅಂತ. ಸರಿ, ಇಬ್ಬರು ಬಂದ್ವಿ ಕಾರ್ ಹಾಕೋದು. ಮತ್ತೆ ಬಂದು ನೋಡಿದರೆ ನಮ್ಮ ಮನೆ ಬಾಗಿಲು ತೆಗೆದಾರೆ, ಎಲ್ಲ ಬಿಚ್ಚಿ ತೆಗೆದುಬಿಟ್ಟಾರೆ. ಓಪನ್ ಆಗಿದೆ ಮನೆ. ಆಮೇಲೆ ಹೋದ ತಕ್ಷಣ ಸುಮಾರು ಜನ ಸೇರಿದ್ದಾರೆ. ಸರ್, ನೀವೇನು ಮುಟ್ಟಬೇಡಿ, ಪೊಲೀಸ್ನವ್ರು ಬರ್ತಾರೆ. ಅವ್ರೇನು ಪದ್ಧತಿ ಕ್ಯಾಮ್ರಾ ನೋಡೋದು, ಫೋಟೋ ತೆಗೆಯೋದು ಏನೇನೋ ಮಾಡ್ತಾರೆ, ಫೋರೆನ್ಸಿಕ್ ಎಲ್ಲ. ನೀವು ಹೋಗಿ ನೋಡ್ಕೊಳ್ಳಿ ಏನೇನು ವಸ್ತುಗಳು ಹೋಗಿದ್ದಾವೇನೋ ನೋಡಿ ಅಂತ. ನಾನು ಅದೇ ನನ್ನಿಂದ ಬಾಮೈದ ಬಂದ. ಹೋಗಿ ನೋಡ್ತೀವಿ, ಹಾಗೆ ಸುಮ್ಮನಾಗೆ ಎತ್ಕೊಂಡು ಹೋಗಿದ್ದರು. ಒಂದು 4-5 ಲಕ್ಷ ರೂಪಾಯಿ ಕಳುವಾಗ್ತಿತ್ತು. ಮನೆ ಸಾಮಾನುಗಳೆಲ್ಲ ಎಲ್ಲಿರೋ ಸಾಮಾನು ಅಲ್ಲೇ ಇದ್ದಾವೆ. ಒಂದು ಕೂಡ ನಮ್ಮದು ಮಿಸ್ ಆಗಿಲ್ಲ, ಯಾರು ಕಳ್ತನ ಮಾಡಿದ್ರು. ಆದರೆ ಪಕ್ಕದ ಮನೆಯಲ್ಲಿ ಮನೆ ಖಾಲಿ ಮಾಡಿದ್ರೆ ಕಸ ಗೂಡಿಸಿದಂಗೆ ಎಲ್ಲ ಖಾಲಿ ಮನೆ, ಏನೇನಿಲ್ಲ, ಒಂದು ಪೇಪರ್ ಇಲ್ಲ, ಬರೀ ಮನೆ. ಅಳುತ್ತಾರೆ ಅವ್ರು ಗಂಡ ಹೆಂಡತಿ, ಹೊಸದಾಗಿ ಟೀಚರ್ಸ್ ಪಾಪ. 2 ಮನೆ ಕಳು ಮಾಡ್ಬೇಕಂತ ಬಂದಾರೆ. ಆದರೆ ನಾವು ಹೋಗ್ಬೇಕಾದ್ರೆ ಏನು ಮಾಡಿದ್ದೀವಿ? ಪ್ರಾರ್ಥನೆಯಲ್ಲಿ ಏನು, ದೇವರೇ ಈ ಮನೆ ನಿಮ್ಗೆ ಒಪ್ಪಿಸ್ತಾ ಇದ್ದೀನಿ ಸ್ವಾಮಿ, ಇಲ್ಲಿ ನಿನ್ನ ದೂತರನ್ನು ಕಂಚೆ ಹಾಕಿ ಕಾವಲಿಸಿ ಕಾಪಾಡ್ತಂದೆ. ದೇವ್ರಿಗೆ ಒಪ್ಪಿಸಿ ಹೋಗಿದ್ವಲ್ಲ. ಅವರು ಬೀಗ ತೆಗೆದಿದ್ದಾರೆ, ಬಾಗಿಲು ತೆಗೆದಿದ್ದಾರೆ, ಎಲ್ಲ ಮಾಡಿದ್ದಾರೆ.
ಒಳಗೆ ಹೋಗ್ಲಿಕ್ಕೆ ದೇವರು ಅವ್ರಿಗೆ ಅಪ್ಪಣೆ ಕೊಟ್ಟಿಲ್ಲ. ಅಲ್ಲೆಲ್ಲೂಯ್ಯ. ನಮ್ಮ ಬಾಮ ಇದ್ದವನು ಅವಸರದಲ್ಲಿ ನಮ್ಮನ್ನು ತಮಾಷೆ ಮಾಡ್ತಾ ಪ್ರಾರ್ಥನೆ ಮಾಡ್ತಾ ಇದ್ದೀವಲ್ಲ, ತಮಾಷೆ ಮಾಡ್ತಾ ಹೋಗಿ ಕಾರಲ್ಲಿ ಕೂತಿದ್ದಾನೆ. ಆದರೆ ಒಂದು ದೊಡ್ಡದು ಒಂದು 2-3 ತೊಲೆ ಬಂಗಾರ ಚೈನು, ನೋಟು ಬಂಡಲ್ಸ್ ಎಲ್ಲ ಹಾಗೆ ಇಟ್ಟಿದ್ದಾನೆ. ಮರ್ತೋಗಿದ್ದಾನೆ. ಅದು ಅವನು ನಾನು ಬರ್ತೀನಿ ಅಂತ ಹೇಳ್ತಾನೆ. ಅಂದರೆ ಅವನ ವಸ್ತುಗಳು ಇದಾವಲ್ಲ ಮನೆಯಲ್ಲಿ, ನಮಗೆ ಸಲುವಾಗಿ ಅಲ್ಲ, ಅವನ ಸಲುವಾಗಿ ಬರ್ತಾ ಇದ್ದಾನೆ. ಬಂದು ನೋಡ್ದ, ಅವನ ಚೈನ್ ಹಂಗೆ ಐತೆ, ಅವನು ಬಂಡಲ್ ನೋಟ್ಗಳು ಇಟ್ಟಿದ್ದ, ಅವು ಹಂಗೆ ಐತೆ, ತಗೊಂಡ. ಈಗ ಪೊಲೀಸ್ಗೆ ಏನಂತ ಕಂಪ್ಲೇಂಟ್ ಮಾಡಬೇಕು? ಏನಾದರೂ ಓದಿರ್ತಾನೆ ನಾವು ಕಂಪ್ಲೇಂಟ್ ಮಾಡಬೇಕು? ಇಲ್ಲ, ಕಂಪ್ಲೇಂಟ್ ಇಲ್ಲ. ಆದರೆ ಪಕ್ಕದ ಮನೆಯಲ್ಲಿ ದುಃಖ, ಅಳು. ನಿಮ್ಗೆ ಇದರಿಂದ ಏನು ಅರ್ಥ ಆಯಿತು? ಹೌದಲ್ಲ? ಮತ್ತು ದೇವ್ರು ಇದ್ದಾರಲ್ಲ? ಇಲ್ಲ ಅಂದರೆ ಇಲ್ಲ, ಇದ್ದಾರಂದ್ರೆ ಇದ್ದಾನೆ, ದೇವರಿದ್ದಾನೆ. ಹೌದು. ನನಗೆ ಭಾಳ ಆಶ್ಚರ್ಯ ಆಯಿತು. ನನಗೆ ಹಬ್ಬ ಮಾಡ್ಲಿಕ್ಕೆ ಹೋಗಿ ಸಂಭ್ರಮಕ್ಕೆ ಅಲ್ಲಿಗೆ ಹೋದರೆ ನಾವು ಬಾಂತ ಕರಿತಾರಲ್ಲಪ್ಪ ಅಂತ ಭಾಳ ದುಃಖದಿಂದ ಬಂದೆ ನಾನು. ಇದೇನು ಪೀಡೆ ನಮ್ಗೆ ಅಂತ. ಇಲ್ಲಿ ಬಂದ ಮೇಲೆ ನೋಡಿದ್ದೀವಿ, ಮನೆ ಏನೇನಾಗಲ್ಲ, ಒಂದು ಕಡ್ಡಿ ಕೂಡ ಕಳು ಆಗಿಲ್ಲ. ಅಂದರೆ ನಂಬಿದರೆ ಏಸಪ್ಪನ್ನ ನಮ್ಮನ್ನು ಕಾಯ್ದು ಕಾಪಾಡ್ತಾನೆ. ಹೇಳ್ಬೇಕಲ್ಲ, ನಂಬಿದರೆ ಕಾಪಾಡ್ತಾನೆ. ಮತ್ತೆ ಮುರಿದ ಬಾಗಿಲು ಅದೆಲ್ಲ ವಾರ್ಡ್ರೋಬ್ ಅವೆಲ್ಲ ಕಾರ್ಪೆಂಟರ್ ಕರೆಸಿ ಅವೆಲ್ಲ ಬಂದೋಬಸ್ತು ಮಾಡಿ ಮತ್ತೆ ಕಾರಲ್ಲಿ ವಾಪಸ್ ಹೋಗಿ. ಹಾಗೆ ನಾವು ಆಲೋಚನೆ ಮಾಡಿದರೆ ದೇವರು ಎಂಥ ಅದ್ಭುತ ಸ್ವರೂಪನಂದರೆ ನಂಬಿದವರ ಕೈ ಬಿಡಲಾರದ ದೇವರು. ಆಮೆನ್. ಆತ ಕಾಯೋ ದೇವರು, ಕಾಪಾಡೋ ದೇವರು. ಒಂದು ವಚನ ಐತೆ, ಇಸ್ರಾಯೇಲರನ್ನು ಕಾಯುವ ದೇವರು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ದೇವರಿದ್ದಾರೆ ಅಂತ ತಾನೆ. ಅನುಕ್ಷಣ ಅನುದಿನ ನಮ್ಮನ್ನಾತ ಕಾಪಾಡ್ತಾನೆ, ಕಾಯುತ್ತಾನೆ ಮತ್ತು ಕಾಪಾಡುತ್ತಾನೆ ಅಂತ ದೇವರು. ಒಂದು ಮಾತು ಆಮೇಲೆ ಹೇಳ್ತೀನಿ, ವಾಕ್ಯಕ್ಕೆ ಹೋಗೋಣ ನಾವು. ನಾನಂತೂ ಸಂಪೂರ್ಣವಾಗಿ ನಂಬಿದ್ದೀವಿ. ಇನ್ನು ಕೆಲವರು ನಿಮ್ಮಲ್ಲಿ ಸಂಪೂರ್ಣವಾಗಿ ನಂಬಿದಿರೋ ಇಲ್ಲೋ ನಿಮಗೇ ಗೊತ್ತು, ನನಗೆ ಗೊತ್ತಿಲ್ಲ. ಎರಡನೇದು ದೇವ್ರಿಗೆ ಗೊತ್ತು, ಹೌದಲ್ವಾ? ಈಗ ಅಮ್ಮವರು ಬಂದಾರಂದರೆ ಅಲ್ಪನೋ ಸ್ವಲ್ಪನೋ ಅವರಲ್ಲಿ ಏಸಪ್ಪನ ಬಗ್ಗೆ ಒಂದು ರೀತಿ ಪ್ರೀತಿ ಐತೆ, ಭಕ್ತಿ ಐತೆ. ಅದಕ್ಕಾಗಿ ಬಂದು ಕೂತಿದ್ದಾರೆ ಅವರು. ಅಷ್ಟಕ್ಕೆ ಅವರು ಬಂದಿಲ್ಲ, ದೇವರು ಅವ್ರನ್ನ ಕರ್ಕೊಂಡು ಬಂದಿಲ್ಲ ಕೂತಿದ್ದಾರೆ. ಆಮೆನ್. ಹೌದಲ್ವಾ? ಇದರಿಂದ ಅನ್ನಿಸ್ತದೆ, ನಮಗೆ ನಂಬಿಕೆ ಬರ್ತದೆ. ದೇವ್ರಿಗೆ ಸ್ತೋತ್ರವಾಗಲಿ. ಒಂದು ವಾಕ್ಯ ನಾನು 2020ರಿಂದ ವಾಕ್ಯ ಹೇಳೋದು ಕಡಿಮೆ ಮಾಡಿಬಿಟ್ಟಿದೆ. ನನಗೆ 3 ಸಾರಿ ಹಾರ್ಟ್ ಅಟ್ಯಾಕ್ ಆಯಿತು, ಒಳಗೆ 3 ಸ್ಟಂಟ್ ಹಾಕಿದ್ದಾರೆ. ಆದರೆ ಮಾಮೂಲಾಗಿದ್ದೀನಿ, ನಾನು ನಾರ್ಮಲ್ ಆಗಿದ್ದೀನಿ, ಏನೂ ಆಗಿಲ್ಲ ಅಂತಂದಂಗೆ ಬದ್ದು ಕೂತಿದ್ದೀನಿ. ಯಾವಾಗ ಜೀವ ಎಗರು ಹೋಗ್ತದೋ ಗೊತ್ತಿಲ್ಲ. ಭಾಳ ಮಂದಿಗೆ 3ನೇ ಸಾರಿ ಹಾರ್ಟ್ ಅಟ್ಯಾಕ್ ಆದರೆ ಹೋಗ್ಬಿಡ್ತಾರಂತೆ. ನಾನು ಕೇಳಿದ್ದೀನಿ, ನೋಡಿದ್ದೀನಿ. ಆದರೆ 3ನೇ ಸಾರಿ ಆಗಿ 3 ವರ್ಷ ಆಗೈತೆ ನನಗೆ. ಇನ್ನೂ ಉಳಿಸಿದ್ದಾನೆ ದೇವರು. ಹೌದ್ರಾ? 20-20ರಿಂದ 34 ವರ್ಷ ವಾಕ್ಯ ಹೇಳಿದ್ದೀನಿ. 20-20ರಿಂದ ಕಡಿಮೆ ಮಾಡಿಬಿಟ್ಟಿನಿ ವಾಕ್ಯ ಹೇಳೋದು. ಅಮ್ಮನಿಗೆ ಒಪ್ಪಿಸ್ಬಿಟ್ಟಿನಿ ವಾಕ್ಯ ಹೇಳೋದು. ಭಾರತ ದೇಶ, ನೇಪಾಳ ದೇಶದಲ್ಲಿ ಪೂರ ದೇಶ ಸಂಚಾರಿಗಳಾಗಿ ನಾವು ದೇವರ ವಾಕ್ಯವನ್ನು ಅಮ್ಮವರೇ ಹೇಳ್ತಾರೆ. ಎಲ್ಲೇ ಹೋಗಲಿ ಅಮ್ಮವ್ರಿಗೆ ಅವಕಾಶ. ನಾನೇನು ಬರೀ ಆಶೀರ್ವಾದ ಅಷ್ಟೇ. ಚಿಕ್ಕ ಪ್ರಾರ್ಥನೆ ಇದ್ದರೆ ಮಾಡ್ತೀನಿ, ಇಲ್ಲದ್ರೆ ಮೌನ ಕೂತೀನಿ. ನಾನು ಇವತ್ತು ಅಂದ್ಕೊಂಡೆ, ವಾಕ್ಯ ಅಮ್ಮವ್ರಿಗೆ ಹೇಳಕ್ಕೆ ಕೊಡ್ತಾರ, ನನಗೆ ಹೇಳಕ್ಕೆ ಕೊಡ್ತಾರ? ಒಂದು ವೇಳೆ ಸರಿ ಬಿಡು. ದೇವ್ರ ಜನರು ಅಂದರೆ 24 ಗಂಟೆ ಒಳಗೆ ಯಾವ ಸಮಯದಲ್ಲಿ ದೇವ್ರ ಬಗ್ಗೆ ಮಾತಾಡು ಅಂದರೆ ಮಾತಾಡಲಿಕ್ಕೆ ನಾವು ಸಿದ್ಧರಾಗಿರಬೇಕು. ಹಲ್ಲೆಲೂಯಾ. ಹಾಗಾಗಿ ನಾನು ಏಸಪ್ಪನ ಕೇಳ್ತೀನಿ ಯಾವಾಗಲೇ, ಸ್ವಾಮಿ
ಸಣ್ಣ ವಾಕ್ಯ ಹೇಳಲಿಕ್ಕಾಗಿ ನೀನು ಅನುಕೂಲಕ್ಕೆ ಕೊಟ್ಟರೆ ನಾನು ಮಾತಾಡ್ತೀನಿ ನಿನ್ನ ಬಗ್ಗೆ. ಏನು ಮಾತಾಡಬೇಕಪ್ಪ ಅಂದರೆ ದೇವರೊಂದು ವಚನ ಕೊಟ್ಟಿದ್ದ. ಇವತ್ತು ನಾನೇನು ಅಂದ್ಕೊಂಡಿದ್ದೆ, ಅಮ್ಮವ್ರ ವಾಕ್ಯ ಹೇಳಿದ್ರೆ ನಾನೊಂದು ಸಾಕ್ಷಿ, ಈಗ ಹೇಳಿದ್ನಲ್ಲ ಕಳುವು ಸಾಕ್ಷಿ, ಅದು ಹೇಳ್ತೀನಿ ಅಷ್ಟೇ. ದೇವ್ರು ಇದಾನ ಅಂತ ಒಂದು ನಂಬಿಕೆ ಬರಬೇಕು ಜನರಲ್ಲಿ. ನಂಬಿದರೆ ಇದ್ದಾನೆ ಸ್ವಾಮಿ, ನಂಬಿಲ್ಲ ಅಂದರೆ ಇಲ್ಲ. ನಂಬೋದು ಬಿಡೋದು ನಿನಗೆ ಬಿಟ್ಟಿದ್ದು, ನಿನಗೆ ಒಬ್ಬೊಬ್ಬರಿಗೆ ಬಿಟ್ಟಿದ್ದು. ಆದರೆ ನಂಬಿಕೆಯಿಂದ ಏಸಪ್ಪನ ಯಾರು ನಂಬುತ್ತಾರೋ ಆತನು ನಮ್ಮನ್ನು ಕಾಯುವ ದೇವರು, ಕಾಪಾಡುವ ದೇವರು. ಜೊತೆಯಲ್ಲಿ ದೇವರು ಇವತ್ತು ನಂಬಿದ ಮಕ್ಕಳಿಗೆ, ಆತನ ಸನ್ನಿಧಿಗೆ ಬರುವ ಮಕ್ಕಳಿಗೆ ಏನೋ ಒಂದು ಮಾತುಗಳು ಹೇಗಿರಬೇಕು ನಮ್ಮ ಜೀವನದಲ್ಲಿ ಅಂತೇಳಿ 3 ವಿಷಯ ಹೇಳಿದ್ದಾನೆ. ಆ ವಿಷಯಗಳು ಹೇಳಿ ಸ್ವಲ್ಪ ಸಮಯದಲ್ಲಿ ನಾನು ಮುಗಿಸ್ಕೊಡ್ತೀನಿ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ. ದಯವಿಟ್ಟು ಕ್ಷಮಿಸಬೇಕು, ನನ್ನ ಕಣ್ಣು ಸರಿಯಾಗಿ ಕಾಣಿಸ್ತಾ ಇಲ್ಲ. రెఫరెన్స్ చదువుతారు చెప్పండి మీరు. ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ. 4 ಭಾರಿ ಒಳ್ಳೆ ವಿಷಯ ಅದು. ಆದರೆ 4 ಕೊನೆಯಲ್ಲಿ ಮಾತಾಡೋಣ. 4:5 ಓದ್ಬೇಕು ದಯವಿಟ್ಟು. ಫಿಲಿಪ್ಪಿ 4 ಸ್ಮರಣೆಯು ಎಲ್ಲಾ ಮನುಷ್ಯರಿಗೆ ಗೊತ್ತಾಗಲಿ, ಕರ್ತನು ಹತ್ತಿರವಾಗಿದ್ದಾನೆ. ಶೈರನೆಯು ಎಲ್ಲ ಮನುಷ್ಯರಿಗೆ ಗೊತ್ತಾಗಲಿ, ಕರ್ತನು ಹತ್ತಿರವಾಗಿದ್ದಾನೆ. చదువు ఇంకా ఉంది. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯಗಳಲ್ಲಿಯೂ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ಕರ್ತನಿಗೆ ತಿಳಿಯಪಡಿಸಿರಿ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಪಾಡುವುದು. ಇಲ್ಲಿ ಸೈರಣೆ ಮೊದಲನೇ ವಿಷಯ. ತೆಲುಗು ಇದ್ದರೆ ಅದರಲ್ಲಿ ಭಾಳ ಚೆನ್ನಾಗಿ ಬರೋದೈತೆ ತೆಲುಗುನಲ್ಲಿ. ಕನ್ನಡದಲ್ಲಿ ಸೈರಣೆ ಅಂತಾರೆ, ತೆಲುಗುನಲ್ಲಿ ಸಹನೆ ಅಂತಾರೆ, ಸಹನಂ. ಯೇಸು ಸ್ವಾಮಿನ ನಂಬಿದ ಮಕ್ಕಳು, ನಾವೆಲ್ಲರೂ ಮಕ್ಕಳೇ. ಮೊದಲು ಮಕ್ಕಳು ನಾವು, ಆಮೇಲೆ ಪಾಸ್ಟರ್ಗಳು, ಏನೇ ಆಗಿರಲಿ. ಮೊದಲು ನಾವು ಯಾರು? ಮಕ್ಕಳು. ಅವರೆಲ್ಲ ದೇವರು, ಆ ತಂದೆಯಾದ ದೇವರು ಮೇಲೆ ಲೋಕದಲ್ಲಿರುವ ತಂದೆಯಾದ ದೇವರಿಗೆ ನಾವೇನು? ಮೊದಲು ಮಕ್ಕಳಿಗೆ ದೇವರು ಅಪ್ಪಣೆ ಕೊಡ್ತಾ ಇದ್ದಾನೆ, ಈ ರೀತಿ ಇರ್ರಿ ಅಂತೇಳಿ. ಏನು ಹೇಳ್ತದಂದರೆ ಮೊದಲನೇ ಮಾತು ಸೈರಣೆ. ಸೈರಣೆ ಅಂದರೆ ಸಹನೆ. ಮೀ ಸಹನ, ನಿಮ್ಮ ಸಹನೆಯನ್ನು, ನಿಮ್ಮ ಸೈರಣೆಯನ್ನು ಏನು ಮಾಡ್ಬೇಕಂತ ನೀವು ಪ್ರಪಂಚಕ್ಕೆ ತೋರಿಸ್ಕೊಡ್ಬೇಕು. ಎಲ್ಲಾ ಮನುಷ್ಯರಿಗೆ ಗೊತ್ತಾಗಲಿ. ಪ್ರಪಂಚದಲ್ಲಿ ಯಾರಿದ್ದಾರೆ? ಮನುಷ್ಯರು ತಾನೆ. ತೆಲುಗಿನಲ್ಲಿ ಒಂದು ಮಾತೈತೆ. ಮಾತೇನೆಂದರೆ ದೇಶ ಮಂಟೆ ಮಟ್ಟಿ ಕಾದೋಯ್, ದೇಶ ಮಂಟೆ ಮನುಷ್ಯರು. ದೇಶದಲ್ಲಿ ಯಾರಿದ್ದಾರೆ? ಮನುಷ್ಯರು. ಗುರುಜಾಡ ಅಪ್ಪಾರಾವ್ ಅಂತ ಕವಿ ಬರೆದಿರೋದು. ಅವ್ರು ಹೇಳ್ತಾರೆ ದೇಶ ಮಂಟೆ ಮಟ್ಟಿ ಕಾದೋಯ್, ದೇಶ ಮಂಟೆ ಮನುಷ್ಯರು. ಈಗ ಎಲ್ಲ ಮನುಷ್ಯರು ಅಂದರೆ ದೇಶದಲ್ಲಿ ಯಾರಿದ್ದಾರೆ? ಈಗ ಮನುಷ್ಯರು ತಾನೆ, ನಾವೇ ತಾನೇ ಇರೋದು. ನಮಗೆ ದೇವರು ಮಾತಾಡ್ತಾ ಇದ್ದಾನೆ, ಮಕ್ಕಳ ಜೊತೆ ದೇವರು ಮಾತಾಡ್ತಾ ಇದ್ದಾನೆ. ಏನಂತ ಮಾತಾಡ್ತಾ ಇದ್ದಾನೆ? ನಿಮ್ಮ ಸಹನೆಯನ್ನು, ನಿಮ್ಮ ಸೈರಣೆಯನ್ನು ಎಲ್ಲ ಮನುಷ್ಯರಿಗೆ ಗೊತ್ತಾಗಲಿ. ನಾನು ಸೈರಣೆಂದಿದ್ದೀನಿ, ನಾನು ಸಹನೆಯಿಂದಿದ್ದೀನಿ, ನಾನು ಒಳ್ಳೆಯವನು ಅಂತ ನಾನು ಅಂದುಕೊಂಡ್ರೆ ಲಾಭ ಇಲ್ಲ. ಆದರೆ ದೇವರೇನು ಹೇಳ್ತಾ ಇದ್ದಾನೆ? ನನ್ನ ಸಹನೆ, ನನ್ನ ಸೈರಣೆ, ನನ್ನ ನಂಬಿಕೆ, ನನ್ನ ವಿಶ್ವಾಸ ಇವುಗಳು ಜನರಿಗೆ ಗೊತ್ತಾಗಬೇಕು. ಅಂದರೆ ಅರ್ಥ ಏನಂದರೆ ನಾನೇ ಒಳ್ಳೆಯವನು, ನಾನೇ ದೊಡ್ಡವನು, ನಾನೇ ಅಂತ ನಾನೇ ಅಂತ ಹೇಳ್ಕೊಳ್ಳೋದು ಒಳ್ಳೆಯದಲ್ಲ. ಆದರೆ ನೀನು ಒಳ್ಳೆಯವನೇ, ನಿನ್ನನ್ನು ನೀನು ಹೊಗಳಿಕೆ ಮಾಡಬೇಡ. ನಿನ್ನನ್ನು ಇತರರು ಮಾಡಬೇಕು, ಇತರ ಜನಗಳು ಮಾಡಬೇಕು. ಯಾರು ಮಾಡಬೇಕು? ಬೇರೆಯವರೆಲ್ಲರೂ ಮಾಡಬೇಕು. ಇವರು ಒಳ್ಳೆಯವರು,
ಇವ್ರು ಕೆಟ್ಟವರು ಅಂತ ಬೇರೆಯವ್ರು ತಾನೇ ಹೇಳೋದು. ಹಾಗೆ ನೀವು ನಾನೇ ಒಳ್ಳೆಯವನಂತ ನಾನೇ ಹೇಳ್ಕೊಳ್ಳೋದು ಬೇಡ. ಆದರೆ ನೀನು ಒಳ್ಳೆಯವನಾಗಿದ್ದರೆ ನಿನ್ನ ಒಳ್ಳೆತನ, ನಿನ್ನ ಸಹನೆ, ನಿನ್ನ ಶಾಂತಿ, ಸಮಾಧಾನ, ನಿನ್ನ ಭಕ್ತಿ, ತಾಳ್ಮೆ, ನಿನ್ನ ದೇವರ ಮೇಲಿರುವಂಥ ನಂಬಿಕೆ, ವಿಶ್ವಾಸಗಳು ಇವೆಲ್ಲವೂ ಕೂಡ ನಿನ್ನಲ್ಲಿ ಇದೆ ಅಂತೇಳಿ ಇತರರು ಗುರುತಿಸಬೇಕು. ಯಾರು ಗುರುತಿಸಬೇಕು? ಬೇರೆಯವರು. ನಮ್ಮನ್ನು ನಾವೇ ಹೊಗಳ್ಕೋಬೇಕು, ನಮ್ಮನ್ನು ನಾವೇ ಕೊಚ್ಚಿಕೊಳ್ಳಬಾರದು, ನಮಗೆ ನಾವೇ ಅತಿಶಯ ಪಡಬಾರದು. ನಿಜವಾದ ದೇವರ ಭಕ್ತಿ ಇರುವ ಮಕ್ಕಳಾದರೆ, ಯೇಸು ಸ್ವಾಮಿಯ ನಂಬಿದ ವಿಶ್ವಾಸಿಗಳಾಗುವುದಾದರೆ ನೀವು ಏನು ಮಾಡಬೇಕಂತ ಇಲ್ಲಿ? ನಿಮ್ಮ ಸಹನೆಯನ್ನು ಇತರರು ಮೆಚ್ಚಿಕೊಳ್ಳಬೇಕು. ನಿಮ್ಮ ಸಹನೆಯನ್ನು ಇತರರಿಗೆ ಗೊತ್ತಾಗಬೇಕು, ಅವರು ಗುರುತಿಸಬೇಕು. ಹಾಗೆ ನೀವು ಜೀವಿಸಬೇಕು. ಅದು ದೇವರು ನಿನ್ನಿಂದ ಅಪೇಕ್ಷೆ ಪಡ್ತಾ ಇದ್ದಾನೆ. ನಿನ್ನಿಂದ ಆತ ಎದುರು ನೋಡ್ತಾ ಇದ್ದಾನೆ. ನನ್ನ ನಂಬಿದ ಮಕ್ಕಳು, ನನ್ನ ನಂಬಿದ ಸೇವಕರು, ನನ್ನ ನಂಬಿದ ಕುಟುಂಬ. ನಾವೇನು ಹೋಟೆಲ್ನಲ್ಲಿ ಕುಂತೀವ ಅಥವಾ ಎಲ್ಲೆಲ್ಲಿ ಪಾರ್ಕ್ನಲ್ಲಿ ಕುಂತೀವ? ಎಲ್ಲಿ ಕುಂತೀವಿ ನಾವು? ಕುಟುಂಬದಲ್ಲಿ. ಈ ಕುಟುಂಬದ ಮೂಲಕ ಈ ಕುಟುಂಬದವರು ಬಹಳ ಒಳ್ಳೆಯವರಪ್ಪ ಅಂತ ಇತರ ಕುಟುಂಬದವರು ಗುರುತಿಸಬೇಕು. ಅದು ದೇವರು ನಮ್ಮಿಂದ ಎದುರು ನೋಡುವಂಥ ಒಂದು ಸ್ಥಿತಿ. ಈಗ ಅಮ್ಮನವರ ಹೆಸರು ನನಗೆ ಜಲ್ದಿ ಬರೋದಿಲ್ಲ. ಶೋಭಾ ಗೊತ್ತು ಈಗ. ಆದರೆ ಈ ಅಮ್ಮನಿಗೆ ಏನು ಹೇಳ್ತೀನಿ, ಶೋಭಾ ಅಂದರೆ ಹಿಂಗಂತೀನಿ ನಾನು. ಆಮೇಲೆ ಬಿದ್ದು ಸ್ವಲ್ಪ ಗಾಯ ಆಗಿದೆಲ್ಲ, ಗುರ್ತಿಗೆ ಶೋಭಾ ಅಂದರೆ ಇದೆಲ್ಲ ಕರೆಕ್ಟ್ ಅಂತಾರೆ. ಈಗ ಶೋಭಮ್ಮನ ಮನೆಗೆ ಅಮ್ಮನವ್ರ ಹೆಸರು ಯಶೋದಮ್ಮ ಬರಬೇಕಂದ್ರೆ ಶೋಭಮ್ಮನಲ್ಲಿ ಒಂದು ಒಳ್ಳೆತನ ಕಂಡಿದ್ದಾರೆ ಅವರು. ಯೇಸು ಕ್ರಿಸ್ತನ ಮಗಳಾಗಿ, ಯೇಸು ಕ್ರಿಸ್ತನ ಕುಟುಂಬವಾಗಿ ಈ ಮನೆಯವರು ಒಳ್ಳೆಯವರಂದಿದ್ದಕ್ಕೆ ಅಮ್ಮ ಬಂದು ಕುಂತಿದ್ದಾರೆ. ಇಲ್ಲದ ಅಮ್ಮಗೆ ಟಿ ವಿ ಇಲ್ಲವಾ, ಅಮ್ಮಗೆ ಜನರಿಲ್ಲವಾ, ಅಮ್ಮಗೆ ಸಮಯ ಕಳೀಲಿಕ್ಕೆ ಏನು ಬೇಕಾದಾಗ ಅವರು ಸಮಯ ಕಳಿಬಹುದು. ಆದರೆ ಅವರು ಅವೆಲ್ಲ ಬಿಟ್ಟು ಇಲ್ಲಿಗೆ ಯಾಕೆ ಬಂದಿದ್ದಾರೆ ಅಂದರೆ ಅಮ್ಮನವರಿಗೆಲ್ಲ ಒಂದು ಒಳ್ಳೆತನ ನೋಡಿದ್ದಾರೆ. ಅವರು ಆ ಒಳ್ಳೆತನ ಏನು ನೋಡಿದ್ದಾರೆ ನಮ್ಗೆ ಗೊತ್ತಿಲ್ಲ, ಆದರೆ ಅವ್ರು ನೋಡಿದ್ದಾರೆ. ಅದನ್ನೇ ಏಸಪ್ಪ ಹೇಳ್ತಿರೋದು. ನಾವು ದೇವರ ಮಕ್ಕಳಾಗಿ ನಾವು ಹೇಗಿರಬೇಕು ಅಂದರೆ ಸಹನೆಯಿಂದ ಇರಬೇಕು. ಮೊದಲನೇ ಮಾತು ಸೈರಣೆ ಅಂತಾರೆ. ಅದು ಸೈರಣೆ ಆದ ಸರಿಯಾದ ಪದ, ಅದಕ್ಕೆ ಅರ್ಥ ಸಹನೆ, ತಾಳ್ಮೆ. ತೆಲುಗಿನಲ್ಲಿ ಓಪಿಕ, ಸಹನಂ, ಓರ್ಪು, ಇವೆಲ್ಲ ನಮ್ಮಲ್ಲಿ ಇರಬೇಕು. ಮೊದಲನೇ ಗುಣ ನಮ್ಮಲ್ಲಿ ಇರಬೇಕು. ನಮ್ಮನ್ನು ತಮಾಷೆ ಮಾಡ್ತಾರೆ, ಹೀಯಾಳಿಸ್ತಾರೆ, ಆದರೆ ನಮ್ಮನ್ನು ಬಹಳ ಹೆಚ್ಚಾಗಿ ಕೂಡ ಮಾತಾಡೋರು ಇದ್ದಾರೆ ಸಮಾಜದಲ್ಲಿ. ಅವೆಲ್ಲ ನಮಗೆ ಕಿವಿಗೆ ಬರ್ತದೆ. ನಾವು ನೋಡ್ತೀವಿ ಯಾರು ಮಾತಾಡ್ತಾರೆ ಅನ್ನೋದು ಕೂಡ. ನೋಡಿ ನೋಡದ ಹಾಗೆ ಇರಬೇಕು, ಕೇಳಿ ಕೇಳದ ಹಾಗೆ ಇರಬೇಕು. ಆವಾಗ ನಿನ್ನಲ್ಲಿ ಸಹನೆ ಇದೆ ಅಂತೇಳಿ ದೇವ್ರಿಗೂ ಗೊತ್ತಾಗ್ತದೆ, ಜನರಿಗೂ ಕೂಡ ಗೊತ್ತಾಗ್ತದೆ. ಆದರೆ ದೇವರೇನು ಕೇಳ್ತದನೆಂದರೆ, ಮೊದಲನೇದಾಗಿ ಸುತ್ತಮುತ್ತಲಿರೋ ಜನರಿಗೆ ನೀನು ದೇವರ ಮಗಳಾಗಿದ್ದಿ, ಯೇಸು ಕ್ರಿಸ್ತನ ನಂಬಿದ ಕುಟುಂಬ ಅಂತೇಳಿ ಈ ಕುಟುಂಬದಲ್ಲಿರುವಂಥವರು ಸಹನೆಯಿಂದ ಬಾಳ್ತಾ ಆ ಬಾಳ್ವಿ, ಆ ಸಹನೆಯ ಬಾಳ್ವಿ, ಸೈರಣೆಯ ಬಾಳ್ವಿ ಇತರರಿಗೆ ಗೊತ್ತಾಗಬೇಕು. ಅದು ಜರುಗಬೇಕು. ಅಂಥವರಾಗಿ ನಾವಿರಬೇಕು. ಒಂದನೇ ಗುಣ ಏನಿರ್ಬೇಕು ನಮಗೆ? ಸಹನೆ. ಎಲ್ಲ ಕಲಿಬೇಕು ಮಕ್ಕಳು. ಎಲ್ಲರಿಗಿಂತ ಹೆಚ್ಚಾಗಿ ಚೆನ್ನಾಗಿ ಕೇಳಿಸ್ಕೊಳ್ತಿರೋದು ಅಭಿ, ಒಳ್ಳೆ ಹುಡುಗ. ಒಂದ್ಸಾರಿ ಎಲ್ಲರೂ ನಾವು ಚಪ್ಪಾಳಿ ಹೊಡೆಯೋಣ. ಗುಡ್ ಬಾಯ್, ವೆರಿ ಗುಡ್ ಬಾಯ್. ಎಷ್ಟು ಚೆನ್ನಾಗಿ ಸಹನೆ ಅಂದರೆ ಇಂಗ್ಲೀಷ್లో చెప్పండి ಪೇಷನ್ಸ್. ಯು ಮಸ್ಟ್ ಬಿ ಪೇಷಂಟ್ ಆಲ್ವೇಸ್. ಮಸ್ಟ್ ಬಿ ಅಂದರೆ ಕಂಪಲ್ಸರಿ. ಮಸ್ಟ್ ಅಂದರೆ ಕಂಪಲ್ಸರಿ, ಶುಡ್ ಅಂದರೆ ಕಂಪಲ್ಸರಿ. ಈ ಮಾತುಗಳು ಯಾರು ಬಳಸ್ಬೇಕಂದ್ರೆ ಮನುಷ್ಯರು ಬಳಸಬಾರ್ದಂತೆ. ಸಮಾಜದಲ್ಲಿ ಜಡ್ಜ್ ಮಾತ್ರ ಬಳಸ್ಬೇಕಂತ. ಶುಡ್ ಒಂದು ಮಾತು ಮಧ್ಯದಲ್ಲಿ ತರ್ತೀನಿ. ನಾವು ಹೈಸ್ಕೂಲ್ ಓದಿದ್ದೀವಿ.
ಹೈಸ್ಕೂಲ್ನಲ್ಲಿ 5ನೇ ತರಗತಿಯಿಂದ ನಾವು ಇಂಗ್ಲೀಷ್ ಆಲ್ಫಾಬೆಟ್ಸ್ ಅಂದ್ರೆ ಕೂಡ ಗೊತ್ತಿಲ್ಲ ನಮ್ಗೆ. ಅವಾಗ ABCD ಅಂತಿದ್ವಿ ನಾವು. ABCD ಕಲ್ತಿದ್ದು 5ನೇ ತರಗತಿ ಸ್ಕೂಲಲ್ಲಿ. ಹಾಗೆ ಅವಾಗೇ ಕರ್ನಾಟಕ ರಾಜ್ಯ ಆಯಿತು, ಬಳ್ಳಾರಿ. ಕನ್ನಡ ಬಂತು, ತೆಲುಗು ಕಂಪ್ಲೀಟ್ ತೆಲುಗಲ್ಲಿ ಇರೋದು, ಕನ್ನಡ ಬಂತು. ಸ್ವಲ್ಪ ಕನ್ನಡ ಕಲಿತಾ ಬಂದೀವಿ. ಹೈಸ್ಕೂಲ್ಗೆ ಹೋದಾಗ ಹಿಂದಿ ಸ್ವಲ್ಪ ಕಲ್ತೀವಿ. ಇಂಗ್ಲೀಷ್ ಆಯಿತು, ಕನ್ನಡ ಆಯಿತು, ತೆಲುಗು ಆಯಿತು, ಹಿಂದಿ ಆಯಿತು, ಮುಗಿಸಿದ್ವಿ SLC. ಅದೇ ಥರ ನಂತರನೇ ಭಾಳ ಮಂದಿ PUCಗೆ ಬಂದು ಕಾಲೇಜಿನಲ್ಲಿ ಸೇರಿದರು. ಸೇರಿ ಇಂಗ್ಲೀಷ್ ಕ್ಲಾಸ್ನಲ್ಲಿ ಕೂತಿದ್ವಿ ಎಲ್ಲರೂ. ಒಬ್ಬ ಹುಡುಗ ಸ್ವಲ್ಪ ಪಾಠ ಹೇಳ್ತಿದ್ರೆ ಪಕ್ಕದಲ್ಲಿ ಮಾತಾಡ್ತಿದ್ದ. ನೀವು ಮಾಡ್ತಿರಲ್ಲ, ಈಗ ವಾಕ್ಯ ಹೇಳ್ತಿದ್ರೆ ಮಾತಾಡ್ತಿರ್ತೀರಲ್ಲ ನೀವು. ಆವಾಗ ಮಾಸ್ಟರ್ಗಾಗಲಿ ಪಾಸ್ಟರ್ಗಾಗಲಿ ಸ್ವಲ್ಪ ಬೇಜಾರಾಗ್ತದೆ, ಸಿಟ್ಟು ಬರ್ತದೆ, ಕೋಪನೂ ಬರುತ್ತೆ. ಆಮೇಲೆ ಅವನು ಎಬ್ಬಿಸಿ ನಿಂತ್ಕೊಂಡ ರೈ ಬುಕ್ಕ ಕೊಡು, ಈ ಲೆಸನ್ ಓದು ಅಂತ ಅವನಿಗೆ ಹೇಳಿದೆ. ಅವನು ಓದ್ತಾ ಇದ್ದರೆ ಹೋಲ್ ಕ್ಲಾಸ್, ಟೀಚರು, ಮಕ್ಕಳು ಎಲ್ಲರೂ ನಕ್ಕು ಸಾಕಾಯ್ತು ನಮಗೆ. ಅಷ್ಟು ನಗು ಬಂದ್ಬಿಡ್ತು ಎಲ್ಲರಿಗೂ. ಏನಕ್ಕೆ ನಕ್ಕಿರು ಅಂದರೆ ವುಡ್ಡು, ಶುಡ್ಡು, ಕುಡ್ಡು ಅನ್ನೋ ಪದಗಳು ಬರ್ತಾವಲ್ಲ, ಅದೇನು ಮಾಡಬೇಕು, ವುಡ್ಡನ್ನಂತ ಓದಬೇಕು. ಅವನು ಎಲ್ಲ ತಗೊಂಡು ಉಲ್ಡು, ಶುಲ್ಡು, ಕುಲ್ಡು ಇಂಗ್ಲೀಷ್ ಓದಕ್ಕೆ ಬರೋದಿಲ್ಲ. ಎಲ್ಲ ಕನ್ನಡ ಮೀಡಿಯಮ್, ತೆಲುಗು ಮೀಡಿಯಮ್ ಓದಿ ಬಂದವರು. ಅವನು ಸಾರು ನಿಂದಿರಿಸಿ ಓದೋ ಪ್ಯಾರಾಗ್ರಾಫ್ ಓದಂದರೆ ಅದು ಬರುವ ಉಡ್ಡು, ಶುಡ್ಡು, ಕುಡ್ಡುಗಳೆಲ್ಲ ಅವನು ಏನು ಮಾಡಿದ, ಉಲ್ಡು, ಶುಲ್ಡು, ಪುಲ್ಡು ಎಲ್ಲಿ ಸೇರ್ಕೊಂಡ. ನಗ್ತಾ ಇಲ್ಲ ಅಂದರೆ ಅರ್ಥ ಆಗಿಲ್ಲ ಅಂತಾನೆ. ಅರ್ಥ ಆಯ್ತಲ್ಲ ಅಂದರೆ ನಗಬೇಕು, ನಕ್ಕಿಲ್ಲ ನೀವು. ಸರಿ, ದೇವ್ರಿಗೆ ಸ್ತೋತ್ರವಾಗಲಿ. ಅಂಥ ಭಾಷೆ ಮಾತಾಡಿದವರು ಇವತ್ತು ನಾವೆಲ್ಲರೂ ಕಲಿತು ನಾವು ಜ್ಞಾನ ಇಲ್ಲದ ಸಮಯದಲ್ಲಿ ಲೋಕಜ್ಞಾನ ಇಲ್ಲ, ದೈವಿಕ ಜ್ಞಾನ ಇಲ್ಲ, ಯಾವ ಜ್ಞಾನವೂ ಸರಿಯಾಗಿಲ್ಲ ನಮಗೆ. ಈ ಬೈಬಲ್ ಓದಿದ ಮೇಲೆ ನಮಗೆ ಬೇಕಾದ ಜ್ಞಾನವನ್ನು ದೇವರು ಕೊಟ್ಟರು. ಹಲ್ಲೆಲೂಯಾ. ಬೈಬಲ್ ಓದೋದು ಯಾಕೆ ಓದಬೇಕು, ಯಾಕೆ ಬೋಧನೆ ಮಾಡಬೇಕು ಅಂದರೆ, ಕೆಲವು ನಮ್ಮಲ್ಲಿ ಇಲ್ಲದಾಗ ಒಳ್ಳೆ ವಿಷಯಗಳಿದ್ದಾಗ ನಾವು ಸೇರಿಸ್ಕೊಳ್ಬೇಕು ನಮ್ಮ ಗುಣಕ್ಕೆ. ಒಂದು ವೇಳೆ ನಾವು ಕೆಟ್ಟದಿದೆ, ಅದು ಕೆಟ್ಟದು ಒಳ್ಳೆಯದಲ್ಲ, ಅದನ್ನು ತೆಗೆದು ಹಾಕುವಂಥ ಬೈಬಲ್ ಹೇಳ್ಬೇಕಾದ್ರೆ ಅವುಗಳನ್ನು ತೆಗೆದು ಹೊರಗೆ ಹಾಕಬೇಕು, ನಮ್ಮಲ್ಲಿ ಇಟ್ಕೊಳ್ಬಾರ್ದು. ಅಂಶ ಅನ್ನೋದಿದೆ ಗೊತ್ತಾ ನಿಮಗೆ? ಅಂಶಗಳಲ್ಲಿ ಇನ್ನೊಂದು ಅಂಶ ರಾಜಹಂಶ ಅಂತ ಇದೆ. ನೀವು ಹಾಲಿನಲ್ಲಿ ನೀರು ಹಾಕಿ ಪಾತ್ರೆಯಲ್ಲಿ ಕೊಟ್ಟರೆ ಅದೇನು ಮಾಡ್ತದಂತೆ, ಬರೀ ಹಾಲನ್ನು ಮಾತ್ರ ಹೀರ್ಕೊತದೆ, ನೀರಾಗಿ ಇರ್ತದಂತೆ. ಎಂಥ ಒಂದು ಜ್ಞಾನ ಅದಕ್ಕೆ, ದೇವ್ರು ಕೊಟ್ಟ ವರ ಅದಕ್ಕೆ, ಹೌದಲ್ವಾ? ಹಾಗೆ ನಾವು ಒಳ್ಳೆವುಗಳನ್ನು ತಕ್ಕೊಳ್ಬೇಕು, ಕೆಟ್ಟವುಗಳನ್ನು ತೆಗೆದು ಬಿಸಾಡಬೇಕು. ಈಗ ನಿಮ್ಮಲ್ಲಿ ಯಾರಿಗಾದ್ರೂ ಸಹನೆ ಸರಿಗಿಲ್ಲ ಅಂದರೆ ಮಾತಿಗೆ ಸಿಟ್ಟು ಬರ್ತಿರ್ತದೆ. ಬೇರೆಯವರು ಏನು ಮಾತಾಡಿದ್ರು ಸಿಟ್ಟು ಬರ್ತದೆ, ಏನು ಮಾಡಿದ್ರು ಸಿಟ್ಟು ಬರ್ತದೆ, ನೋಡಿದ್ರು ಸಿಟ್ಟು ಬರ್ತದೆ. ಅಂಥ ಜನ ಇದ್ದಾರೆ ನಮ್ಮಲ್ಲಿ. ಅಂಥ ಜನರಿಗೆ ಇವತ್ತು ದೇವರು ಹೇಳ್ತಾ ಇದ್ದಾನೆ, ನೀವು ಹೇಗಿರ್ಬೇಕಂತೆ, ಸಹನೆಯಿಂದ ಇರಬೇಕು. ಆವಾಗ ನಿನಗೆ ಸೈನ್ಸ್ ಪ್ರಕಾರ ಕೂಡ ಒಳ್ಳೆ ಆರೋಗ್ಯ ಇರ್ತದೆ. ಯಾರು ಟೆನ್ಷನ್ ತಗೊಂಡು ಸಹನೆ ಇಲ್ಲಂಗ ಮಾತಾಡ್ತಾರೋ ಅದರಿಂದ ಅನೇಕ ದುಷ್ಟ ಕಾರ್ಯಗಳು ಅವ್ರಿಗೆ ಎದುರಾಗ್ತವೆ. ಹಾಗೆ ಇರಬಾರ್ದಂತೇಳಿ ಏನಾಗ್ತಾ ಇದೆ, ಕಂಟಿನ್ಯೂ ಮಾಡೋಣ. ಹಾಗಾಗಿ ನಾವು ದೇವರ ವಾಕ್ಯ ಓದೋರ ಮೂಲಕ, ಕೇಳಿಸ್ಕೊಳ್ಳೋದರ ಮೂಲಕ ನಮ್ಮಲ್ಲಿ ಇರಬಾರ್ದುಗಳು ಏನಾದರೂ ಇದ್ದರೆ ಅವುಗಳನ್ನು ನಾವು ತೆಗೆದು ಬಿಸಾಡಬೇಕು. ತೆಲುಗಿನಲ್ಲಿ ಒಂದು ಮಾತೈತಿ, ಯೋಬು ಗ್ರಂಥದಲ್ಲಿ ಬರ್ತದೆ, 1ನೇ ಅಧ್ಯಾಯದ ಅದರಲ್ಲಿ ಯೋಬು ಕೆಟ್ಟ ವಿಷಯಗಳನ್ನು
ವಿಸರ್ಜಿಸಿದನು. ಹೇಳ್ಬೇಕು, ಏನ್ ಮಾಡಿದನಂತ? ವಿಸರ್ಜಿಸಿದನು. ವಿಸರ್ಜನೆ ಅಂದ್ರೇನು? ವಿಸರ್ಜನೆ ಅಂದ್ರೆ ಬಿಟ್ಟ ಮೇಲೆ ಮತ್ತೆ ಅದನ್ನು ತಗೊಳ್ಬಾರ್ದು. ಇನ್ನೂ ಅರ್ಥ ಆಗ್ಬೇಕಂದ್ರೆ ಕ್ಯಾಕರಿಸಿ ಉಗುಳ್ತಾರಲ್ಲ, ಮತ್ತೆ ತಗೊಳ್ತಾರ ಅದನ್ನ? ಇಲ್ಲ. ಟಾಯ್ಲೆಟ್ಗೆ ಹೋಗ್ತಾರಲ್ಲ, ಬಿಡ್ತಾರಲ್ಲ, ಮತ್ತೆ ಯಾರ ನಾವು ಚೆನ್ನಾಗಿದೆ ತಗೊಂಡ್ ಬರ್ತಾರ? ಇಲ್ಲ. ಅದು ವಿಸರ್ಜನೆ. ವಿಸರ್ಜನೆ ಅಂದ್ರೆ ಒಂದು ಸಾರಿ ಬಿಟ್ಟು ಆದ್ಮೇಲೆ ಅದನ್ನು ಮತ್ತೆ ತೆಗೆದುಕೊಳ್ಳಬಾರದು. ಹಾಗೆ ನಮ್ಮಲ್ಲಿರುವಂಥ ಕೆಟ್ಟ ಗುಣಗಳು ಏನಾದರೂ ಇದ್ದರೆ ನಾವು ಅವುಗಳನ್ನು ಬಿಡಬೇಕು, ವಿಸರ್ಜಿಸಬೇಕು. ಹಾಗೆ ಯೋಗ ಭಕ್ತನು ದಿನಾಲೂ ಪ್ರಾರ್ಥನೆ ಮಾಡುವನು. ಮಾಡಿ ಏನಾದರೂ ಮಕ್ಕಳಲ್ಲಾಗಲಿ ಅವ್ರ ಕುಟುಂಬದಲ್ಲಾಗಲಿ ಇರಬಾರದವುಗಳು ಇದ್ದರೆ ಅವೆಲ್ಲವುಗಳನ್ನು ಹೇಳ್ತಿದ್ದ, ನೀವು ವಿಸರ್ಜಿಸಬೇಕು. ಆತನು ವಿಸರ್ಜಿಸಿದನು. ಯೇಸು ಕ್ರಿಸ್ತನು ನಮ್ಗೆ ತಿಳಿಸುವ ಮಾತೇನಿದ್ರೆ ಬೈಬಲ್ನಲ್ಲಿ, ಈಗ ನೀವು ಸಹನೆಯಿಂದಿರಬೇಕು. ಸಹನೆ ಇಲ್ಲ ನಿಮ್ಮಲ್ಲಿ, ನೀವೇನು ಮಾಡಬೇಕೀಗ? ಒಂದನೇ ಮಾತಮ್ಮ ದೇವ್ರು ನಮ್ಗೆ ಹೇಳ್ತಾ ಇದ್ದಾನೆ ವಾಕ್ಯದಲ್ಲಿ, ನೀವು ಇತರರಿಗೆ ಗೊತ್ತಾಗೋದಕ್ಕಾಗಿ ನಿಮ್ಮಲ್ಲಿ ಸಹನೆ ಇರಬೇಕು. ಮೊದಲನೇ, ಈಗ ನಿಮ್ಮ ಸೈರಣೆ ಬೇರೆಯವರಿಗೆ ಗೊತ್ತಾಗಬೇಕು. ನೀವು ಬಹಳ ಇವರು ತಗ್ಗಿಸುವಿಕೆಯಿಂದ ಇರ್ತಾರೆ, ಭಾಳ ನಯ ವಿನಯದಿಂದ ಇರ್ತಾರೆ, ಭಾಳ ಸಹನೆಯಿಂದ ಇರ್ತಾರೆ. ಸಿಟ್ಟೇ ಮಾಡ್ಕೊಳ್ಳಲ್ಲ ಇವರು. ದೇವ್ರ ಮಕ್ಕಳಿಂದ ಹಿಂಗೆ ಇರ್ಬೇಕು ನೋಡಪ್ಪ, ಎಷ್ಟು ಚೆನ್ನಾಗಿದ್ದಾರೆ ಅಂತೇಳಿ ನಿಮ್ಮ ಮೂಲಕ ದೇವರಿಗೆ ಮಹಿಮೆ ಬರಬೇಕು. ನಿಮ್ಮ ಮೂಲಕ ದೇವರಿಗೆ ಮಹಿಮೆ ಬರಬೇಕು. ನಿಮ್ಮ ಮೂಲಕ ದೇವರಿಗೆ ಏನು ಬರಬೇಕು? ಮಹಿಮೆ ಉಂಟಾಗಬೇಕು. ಕ್ಲಾಸ್ಕೊಂಡು ನೋಡಬೇಡ್ರಿ, ನಾನು ನೋಡ್ರಿ. ನಿಮ್ಮಲ್ಲಿ ಒಳ್ಳೆ ಗುಣಗಳಿರ್ಬೇಕು. ಅದರಲ್ಲಿ ಒಂದನೇ ಗುಣ ಏನಾಗಿರ್ಬೇಕು ಅಂದರೆ ನಿಮ್ಮಲ್ಲಿ ಸಹನೆ ಇರಬೇಕು. ನಿಮ್ಮಲ್ಲಿ ಸಹನೆ ಇದೆ ಅಂತೇಳಿ ಲೋಕದಲ್ಲಿರುವವರು ಗುರುತಿಸಬೇಕು. ಅದು ನಮಗಿರಬೇಕಾದ ಮೊದಲನೇ ಒಳ್ಳೆಯ ಗುಣ, ದೇವರು ಹೇಳಿರುವ ಗುಣ. ಅದು ನಮ್ಮಲ್ಲಿ ಇಲ್ಲ. ಇವತ್ತು ನೀವೇನು ಮಾಡಿರಿ, ಅದನ್ನು ನಿಮ್ಮ ಒಳಗೆ ಸೇರಿಸಿಕೊಳ್ಳಿರಿ. ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರೆ ಅಂದರೆ ಇನ್ಕಲ್ಕೇಟ್. ಹೇಳ್ರಿ, ಇನ್ಕಲ್ಕೇಟ್ ಅಂದರೆ ಅದು ನಿನ್ನಲ್ಲಿ ಇಲ್ಲ ಅಂದರೆ ಅದು ಇರಲಿಕ್ಕಾಗಿ ನೀನು ಅಭ್ಯಾಸ ಮಾಡು, ಸೇರಿಸ್ಕೋ. ಏನು ಸೇರಿಸ್ಕೋಬೇಕು ನಿನ್ನಲ್ಲಿ ಇವತ್ತು? ಸೈರಣೆ, ಸಹನೆ. ಸೈರಣೆ ನಿಜವಾದ ಕರೆಕ್ಟಾದ ಪದ ಕನ್ನಡದಲ್ಲಿ ಸೈರಣೆ. ಅಲ್ಲೆಲೂಯ. ನೆಕ್ಸ್ಟ್ ಚದುರ ಎರಡನೇ ಗುಣ ಅದಕ್ಕೆ ಫಾಲೋಯಿಂಗ್ ಕ್ಯಾರೆಕ್ಟರ್. ನೆಕ್ಸ್ಟ್, ಕರ್ತನು ಹತ್ತಿರವಾಗಿದ್ದಾನೆ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ. ಅಲ್ಲಿ ಪದ ಬಳಕೆ ಏನಂದ್ರೆ ಕರ್ತನು ಹತ್ತಿರವಾಗಿದ್ದಾನೆ. ಯೇಸಪ್ಪ ಬರುವ ಸಮಯ ಹತ್ತಿರ ಆಗಿದೆ. ಎರಡನೇ ಬರೋಣ ಹತ್ತಿರವಾಗಿದೆ. 3 ಸಾರಿ ಬರ್ತಾನೆ ಯೇಸಪ್ಪ. 1ನೇ ಸಾರಿ ಬಂದು ಹೋಗಿದ್ದಾರೆ, ರಕ್ಷಣಾ ಭಾಗ್ಯವನ್ನು ಕೊಟ್ಟು ಪರಲೋಕದ ಮಾರ್ಗ ತೋರಿಸಿ ಅವ್ರು ಹೋಗಿದ್ದಾರೆ. ಈ ಮಾರ್ಗದ, ಯಾಕಂದರೆ ದೇವ್ರ ವಾಕ್ಯದಲ್ಲಿ ಹೇಳ್ತಾನೆ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ. ನನ್ನ ಮೂಲಕನೇ ಯಾರೇ ಆಗಲು ಪರಲೋಕಕ್ಕೆ ಬರಬೇಕು, ಇಲ್ಲದ್ರೆ ಯಾರು ಪರಲೋಕಕ್ಕೆ ಬರಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಹೋಗಿದ್ದಾನೆ. ಮಾರ್ಗ ತೋರಿಸಿ ಹೋಗಿದ್ದಾನೆ. ಆ ಮಾರ್ಗದಲ್ಲಿ ನಾವು ಹೋಗಬೇಕು, ಹೌದಲ್ವಾ? ಆಗ ಈಗ ನೀನು ಆತನ ಹತ್ತಿರ ಬಂದಾಗ ದೇವರ ಹತ್ತಿರವಾಗಿದೆ. ಕರ್ತನು ಹತ್ತಿರವಾಗಿದ್ದಾನೆ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ. ಯಾವ ವಿಷಯಗಳ ಬಗ್ಗೆ ಆಗಲಿ ನಿನಗೆ ಚಿಂತೆ ಇರಬಾರದು, ಚಿಂತೆ ಮಾಡಬಾರದು. ಹೇಳಿದ್ರು ಹಂಗೆ ಮಾಡಿದ್ರೆ ನಮ್ಮಲ್ಲಿ ಭಾಳ ಮಂದಿ ಹಂಗೆ ಮಾಡ್ತಾರೆ. ಆಮೇಲೆ ಬಂದು ಹೇಳ್ತಾರೆ, ನನ್ನ ತಲೆನೋವು ಬರ್ತದೆ, ನಿದ್ರೆ ಬರೋದಿಲ್ಲ, ನನ್ನ ಮೈಕೈ ನೋವ್ತದೆ, ಅದು ಬಾಡ್ತದೆ, ಇದು ಬಾಡ್ತದೆ. ದೇವರು ಹೇಳಿದ ಮಾತು ನೀನು ಪಾಲಿಸಿದರೆ ಇವು ಯಾವೂ ಬರೋದಿಲ್ಲ. ಚಿಂತೆ ಮಾಡಬೇಡ, ಆಯಾಗ ತಿಂದು ಆಯಾಗ ಪ್ರಾರ್ಥನೆ ಮಾಡ್ಕೊಂಡು ಆಯಾಗ ರೆಸ್ಟ್ ಮಾಡು, ಆರಾಮಾಗಿರ್ತೀವಿ. ದೇವ್ರ ಮಾತದಲ್ಲಿ ಸೈನ್ಸ್ ಕೂಡ ಇದೆ.
ಹೌದಲ್ವಾ? ಹೌದಲ್ವಾ? ವೆರಿ ಗುಡ್. ಟೋಪಿ ಹಾಕಿದೆ ಮೊನ್ನೆ. ದೇವ್ರ ಸ್ತೋತ್ರ. ಎಲ್ಲರೂ 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 ತಲೆ ಮೇಲೆ ಹೆಣ್ಮಕ್ಳು. ಹೌದಲ್ಲ? ಈ ಅಣ್ಣ ಹಾಕಿಲ್ಲ, ಅಣ್ಣ ಅಂತೀನಿ. ಯಾಕಂದ್ರೆ ಗಂಡಸರು ಮುಸುಕು ಹಾಕ್ಬಾರ್ದು. ಇವ್ರ ಪಕ್ಕ ಯಾರಿದ್ದಾರ? ಈ ಅಣ್ಣ ಇದ್ದಾರೆ. ಸರಿ ಕೊಡಮ್ಮ, ಒಂದು ಟವಲ್ ಕೊಡಮ್ಮ. ಸರಿ ಸರಿ. ಇರಲಿ, ಹೇಳ್ಬೇಕಲ್ಲ ಅವ್ರಿಗೆ. ನೆಕ್ಸ್ಟ್ ನೆಕ್ಸ್ಟ್ ಹಾಂ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ, ಯಾವ ಸಂಬಂಧವಾಗಿಯೂ, ನಿನ್ನ ಹಣಕ್ಕಾಗಿ, ನಿನ್ನ ಕೆಲಸಕ್ಕಾಗಿ, ನಿನ್ನ ಗೊಬ್ಬರಕ್ಕಾಗಿ ನಾವು ಅದು ತಗೊಳ್ಬೇಕು, ಖರೀದಿ ಮಾಡಬೇಕಾಯ್ತು, ಇನ್ನೂ ಬಂದಿಲ್ಲ ಅಂತ ಚಿಂತೆ ಮಾಡಬೇಡ. ಸರ್ವ ವಿಷಯಗಳಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು. ಇದು ಬಹಳ ಇಂಪಾರ್ಟೆಂಟ್. ಇದು ಹೇಳಿ ನಾನು ಮುಗಿಸ್ಬಿಡ್ತೀನಿ ವಾಕ್ಯ. ಪ್ರತಿ ಮನುಷ್ಯರಿಗೆ ಕೃತಜ್ಞತೆ ಅನ್ನೋದು ಗೊತ್ತಿಲ್ಲ, ಭಾಳ ಮಂದಿ ಗೊತ್ತಿಲ್ಲ. ಒಂದು ಎಕ್ಸಾಂಪಲ್, ಒಂದು ಉದಾಹರಣೆ. ನಾನು ದೇವ್ರು ನಂಬಲಿಲ್ಲ. ಅವಾಗ ನಂಬಲಾರದ ಸಮಯದಲ್ಲಿ ಎಲ್ಲ ನಮ್ಮ ಭೋಜನಕ್ಕೆ ಹೋದರೆ, ಎಲ್ಲಾದರೂ ನಾವು ಊಟಕ್ಕೆ ಕುಂತರೆ, ನಾವು ಈ ಕಡೆ ಕುಂತ್ರೆ ನಮ್ಮ ಫ್ರೆಂಡ್ಸ್ ಗ್ರೂಪ್ ಇದ್ದರು, ಎಲ್ಲ ಜೊತೆಯಲ್ಲೂ ಕೂಡ್ತಿದ್ವಿ. ಸಾಲಿನಲ್ಲಿ ಇಲ್ಲಿಂದ ಬಡಿಸ್ಕೊಂಡು ಅಲ್ಲಿ ಹೋಗೋ ತನಕ ನಮ್ಮ ತಟ್ಟೆಯಲ್ಲಿ ಮುಗಿಸ್ಬಿಡ್ತಿದ್ವಿ. ಗೊತ್ತಿಲ್ಲ. ಹಾಕಿದ ತಕ್ಷಣ ಕಪ ಕಪ ಕಪ. ಇವನು ಎಲ್ಲೇ ಹೋಗಲಿ ಈಗ ಆ ಥರ ಊಟ ಮಾಡಲ್ಲ ನಾವು. ಯಾಕೆಂದರೆ ಒಬ್ಬ ಕ್ರೈಸ್ತನಿದ್ದ, ನಾನು ಹಿಂದೂ ಆಗಿದ್ದೆ. ಅವನು ಕಲಿಸ್ಕೊಟ್ಟ ನನಗೆ. ಏನಂದರೆ, ಯಾವಾಗಲೂ ನಾವು ದೇವರ ಆಹಾರ ಕೊಟ್ಟಿದಾಗ ದೇವರಿಗೆ ನಾವು ಕೃತಜ್ಞತೆ ಹೇಳಿ ಆಮೇಲೆ ಊಟ ಮಾಡಬೇಕು. ಆವಾಗ ಗೊತ್ತಿಲ್ಲ. ಊಟ ಅಡಿಗೆ ಮಾಡಿದ್ದು ಊಟ ಹಾಕಿದ ತಕ್ಷಣ ತಿಂದುಬಿಡೋದು, ಮುಗಿಸ್ಬಿಡೋದು. ಒಂದು ಮ್ಯಾನರ್ಸ್, ಒಂದು ಪದ್ಧತಿ ಇಲ್ಲ, ಒಂದು ಗುಣ ಇಲ್ಲ. ನಾವೇನು ಮಾಡಬೇಕಂದ್ರೆ, ಮೊದಲನೇದಾಗಿ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿ ಆಮೇಲೆ ಊಟ ಮಾಡಬೇಕು. ಏನು ಕೃತಜ್ಞತೆ? ದೇವರೇ, ಈ ಸಮಯದಲ್ಲಿ ನೀನು ಆಹಾರವನ್ನು ಕೊಟ್ಟಿದ್ಯಪ್ಪ, ಈ ಆಹಾರವನ್ನು ಶುದ್ಧೀಕರಿಸು, ಪರಿಶುದ್ಧಗೊಳಿಸು. ಆಹಾರ ತಯಾರು ಮಾಡಿದ ಹಸ್ತವನ್ನು, ಕುಟುಂಬವನ್ನು ದೀವಿಸು. ಲೋಕದಲ್ಲಿ ಆಹಾರ ಇಲ್ದಂಗೆ ಎಷ್ಟೋ ಮಂದಿ ಇದ್ದಾರೆ, ಅವರಿಗೆ ಆಹಾರದಿಂದ ಹಸಿಕೊಂಡಿದ್ದಾರೆ. ಆ ಮಕ್ಕಳಿಗೆ ಆಹಾರವನ್ನು ಕೊಡಪ್ಪ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಊಟ ಮಾಡ್ತೀನಿ ತಂದೆ ಅಂತೇಳಿ ಕೃತಜ್ಞತೆ ಹೇಳಿ ಆಮೇಲೆ ಊಟ ಮಾಡಬೇಕು ಅನ್ನೋದು ಗೊತ್ತಿಲ್ಲ, ಯಾರು ಹೇಳಿಲ್ಲ. ಈ ಸುವಾರ್ತೆಯ ಮೂಲಕ ಯೇಸು ಸ್ವಾಮಿನ ನಂಬಿದ ಮಕ್ಕಳು ಇದು ತಿಳಿಸಿಕೊಟ್ಟಿರುವ ಮೂಲಕ ನಾನು ಕಲ್ತಿದ್ದೀನಿ, ನೀವು ಕಲಿಬೇಕು, ಎಲ್ಲರೂ ಕಲಿಬೇಕು. ಏನು ಕಲಿಬೇಕಂದ್ರೆ, ಕೃತಜ್ಞತೆ ಅನ್ನೋ ಪದ ಏನು ಅಂತ ಅದರ ಬಗ್ಗೆ ತಿಳುವಳಿಕೆ ಇರಬೇಕು. ಕೃತಜ್ಞತೆ ಅಂದರೆ ಏನು? ಈಗ ಬ್ಯಾಂಕ್ಗೆ ಹೋಗ್ತೀವಿ, ನಮ್ಮ ಹತ್ರ ಪೆನ್ ಇರಲ್ಲ ಬರೀಲಿಕ್ಕೆ. ಪಕ್ಕದಲ್ಲಿ ಯಾರನ್ನ ಪೆನ್ ಇದ್ದವ್ರು ನೋಡಿ, ಸ್ವಲ್ಪ ಪೆನ್ ಕೊಡಂತೀವಿ, ಬರೆದು ಮತ್ತೆ ಆಮೇಲೆ ಪೆನ್ ಅವ್ರಿಗೆ ವಾಪಸ್ ಕೊಡ್ತೀವಿ. ಏನು ಹೇಳ್ತೀವಿ ಅವಾಗ? ಅದೇ ಕೃತಜ್ಞತೆ. ಸಹಾಯ ಮಾಡಿದ್ದವರಿಗೆ ನಾವು ನಮ್ಮಿಂದ ಕೃತಜ್ಞತೆಗಳನ್ನು ತಿಳಿಸಬೇಕು, ಅದು ಪದ್ಧತಿ. ಹಾಗೆ ಈ ಲೋಕದಲ್ಲಿ ನಮ್ಗೆ ಏನೇನು ಕೊಟ್ಟಿಲ್ಲ ಏಸಪ್ಪ, ಏನು ಕೊಟ್ಟಿಲ್ಲ. ಈ ಫ್ರಿಜ್ ಯಾರು ಕೊಟ್ಟರು? ಏಸಪ್ಪ ಕೊಟ್ಟರು. ಈ ಬಲ್ಬ್ ಯಾರು ಕೊಟ್ಟರು? ಏಸಪ್ಪ ಕೊಟ್ಟರು. ಈ ಸಾಪೆ ಯಾರು ಕೊಟ್ಟರು? ಈ ಕುಟುಂಬಕ್ಕೆ ಇವತ್ತು ಪ್ರಾರ್ಥನೆ ಮಾಡಲಿಕ್ಕಾಗಿ ನಮ್ಮೆಲ್ಲರನ್ನ ಯಾರು ಕೊಟ್ಟರು? ಅಮ್ಮನಿಗೆ. ಇದು ತಿಳುವಳಿಕೆ ಇರಬೇಕು. ನಾವು ನಮ್ಮ ಜೀವನದಲ್ಲಿ ಏನೋ ಹೊಂದ್ಕೊಳ್ತೀವಿ, ನಾವು ಹೊಂದಿಕೊಳ್ಳುವ ಪ್ರತಿ ವಸ್ತು ಆಗಲಿ, ಪ್ರತಿ ವಿಷಯ ಆಗಲಿ, ಏನೇ ಆಗಲಿ, ಅದೆಲ್ಲವುಗಳನ್ನು ದೇವರಾದ ಯೇಸು ಕ್ರಿಸ್ತನ ಮೂಲಕವೇ ನಮಗೆ ಸಿಕ್ಕಿದೆ ಅಂತ ಹೇಳಿ ನಂಬಬೇಕು ನಾವು. ಅದು ನೀನು ಹೊಂದಿರಬೇಕು, ಆ ಗುಣ ಹೊಂದಿರಬೇಕು. ಒಂದು ಸಹನೆಯಿಂದಿರಬೇಕು, ಎರಡನೇದು ಚಿಂತೆ ಮಾಡಬಾರ್ದು. ಚಿಂತೆ ಯಾಕೆ ಮಾಡಬಾರ್ದು ಅಂದರೆ, ಸಪ್ಪನೇ ಹೇಳ್ತಾನೆ, ನಿನ್ನ ಚಿಂತಾ ಭಾರವನ್ನು ನನ್ನ ಮೇಲೆ ಹಾಕಿರಿ, ನೀನು ಯಾಕೆ ಚಿಂತೆ ಮಾಡ್ತೀನಿ, ನಾನು ನಿಮಗೆ ಶಾಂತಿ ವಿಶ್ರಾಂತಿ ಕೊಡ್ತೇನೆ. ನಾನು ನಿಮಗಾಗಿ
ಚಿಂತೆ ಮಾಡುತ್ತೇನೆ. ಈ ಮಕ್ಕಳಿಗೆ ಏನು ಮಾಡಬೇಕು, ಏನು ಇವ್ರಿಗೆ ಅಡ್ಡಿ ಆತಂಕಗಳಿದ್ದಾವೆ, ಇವ್ರ ತೊಂದರೆಗಳೇನು, ಇವ್ರ ಸ್ಥಿತಿಗತಿಗಳೇನು, ಇವ್ರ ಪರಿಸ್ಥಿತಿ ಏನು, ಇವ್ರಿಗೇನು ಬೇಕು ಏನು ಬೇಡ, ಇವ್ರಿಗೆ ಯಾರು ಕಾಡಿಸ್ತಾ ಇದ್ದಾರೆ, ಇವ್ರಿಗೆ ಯಾರು ತೊಂದರೆ ಕೊಡ್ತಾ ಇದ್ದಾರೆ, ಇವ್ರಿಗೆ ಯಾರು ಏನೆಲ್ಲ ಮಾಡ್ತಾ ಇದ್ದಾರೆ, ಅವುಗಳೆಲ್ಲವುಗಳನ್ನು ಆತನು ತೆಗೆದು ನಮಗೆ ಸರಳವಾದ ಜೀವನ ಕೊಡುವ ಆತನು ತಂದೆಯಾದ ದೇವರು ಯೇಸಪ್ಪನೇ. ಅದಕ್ಕೆ ನೀನು ಚಿಂತೆ ಮಾಡಿಲ್ಲ. ನಮಗೇನು ಬೇಕು, ನಾಳೆ ಬಗ್ಗೆ ಚಿಂತೆನೇ ಇರಬಾರ್ದು ದೇವ್ರ ಮಕ್ಕಳಿಗೆ. ದೇವ್ರ ವಾಕ್ಯ ಹೇಳ್ತದೆ, ನೀನು ಆಕಾಶದಲ್ಲಿರುವ ಪಕ್ಷಿಗಳನ್ನು ನೋಡು. ಯಾರು ನೋಡಬೇಕು? ಆಕಾಶದಲ್ಲಿರುವ ಪಕ್ಷಿಗಳು ನಮ್ಮ ಹಾಗೆ ರೇಷನ್ ತಂದಿಟ್ಕೊಳ್ತಾವವು, ನಾಳೆ ಆಹಾರ ತಂದಿಟ್ಕೊಳ್ತಾವವು. ಯಾವತ್ತಿನ ಕಾಟ ಅವತ್ತಿಗೆ ಸಾಕು. ನಾವು 1 ವರ್ಷದ ರೇಷನ್ ಹಾಕ್ತಿದ್ವಿ ಮನೆಯಲ್ಲಿ, ಒಂದು ಕಾಲಕ್ಕೆ 1 ವರ್ಷದ ರೇಷನ್. ಎಣ್ಣೆ ಡಬ್ಬಿಗಳು ಏನೋ ರೇಷನ್ ಏನಿದೆ A to Z 10-12 ಚೀಲ. ಈಗಿನ 10 kg 20 kg, ಅವಾಗ 100 kg 100 kgವೇ 10-12 ಚೀಲ ಹಾಕ್ತಿದ್ವಿ ನಮ್ಮ ಮನೆಯಲ್ಲಿ. ಬನ್ನಿ ಕೂತ್ಕೊಳ್ಳಿ. 1 ವರ್ಷ ರೇಷನು, 1 ತಿಂಗಳು ರೇಷನು, ಅವೆಲ್ಲ ನಾವು ಬಿಟ್ಬಿಟ್ವಿ ಈಗ. ಯಾಕಂದರೆ ದೇವ್ರ ವಾಕ್ಯ ಹೇಳ್ತದೆ, ಆಕಾಶದಲ್ಲಿರುವ ಪಕ್ಷಿಗಳನ್ನು ನೋಡು, ಅವು ನಾಳೆ ಬಗ್ಗೆ ಬಿತ್ತುವುದಿಲ್ಲ, ಚಿಂತೆ ಮಾಡಿ. ನಿನಗೆ ಯಾಕೆ ಚಿಂತೆ? ಮನೆಯಲ್ಲಿ ರೇಷನ್ ಇಲ್ಲ, ಅಕ್ಕಿ ಇಲ್ಲ, ಎಣ್ಣೆ ಇಲ್ಲ, ಅದಿಲ್ಲ ಇದಿಲ್ಲ, ಚಿಂತೆ ಮಾಡಬೇಡ. ಯಾವಾಗ ದೇವರ ವಾಕ್ಯವನ್ನು ನಾವು ಅರ್ಥ ಮಾಡ್ಕೊಂಡಿವೋ, ಅದು 1 ವರ್ಷದ ರೇಷನ್ ತರೋದು ಬಿಟ್ಬಿಟ್ಟಿವಿ, 1 ತಿಂಗಳ ರೇಷನ್ ತರೋದು ಬಿಟ್ಬಿಟ್ಟಿವಿ. ಯಾವ್ದು ಬೇಕೋ ಅವ್ರು ತರ್ತೀವಿ, ಮಾಡ್ಕೊಂಡು ತಿಂದು ಹಾಯಾಗಿದ್ವಿ, ಚಿಂತೆ ಮಾಡಲ್ಲ. ನೀನು ಕೂಡ ಚಿಂತೆ ಮಾಡಬಾರದು. ಇವುಗಳಿಂದ ಏನು ನಮ್ಗೆ ಸಿಗ್ತದಂದ್ರೆ, ಸಹನೆಯಿಂದ ಇದ್ದರೆ ನಮ್ಗೇನು ಸಿಗ್ತದಂದರೆ ಒಳ್ಳೆ ಆರೋಗ್ಯ ಸಿಗ್ತದೆ. ದೇವರು ಹೇಳೋ ಮಾತು ಹಿಂಗೆ ಒಂದು ಅರ್ಥನೇ ಇರ್ತದೆ ದೇವ್ರ ವಾಕ್ಯಗಳಲ್ಲಿ. ನೀನು ಮೊದಲನೇ ಮಾತೇನೋ, ನೀನು ಸಹನೆಯಿಂದ ಇದೀ ಅಂತೇಳಿ ಲೋಕದವರು ಎಲ್ಲರಿಗೂ ಗೊತ್ತಾಗಬೇಕು, ಅಕ್ಕಪಕ್ಕದವ್ರಿಗೆ ಗೊತ್ತಾಗಬೇಕು, ನೀನು ಚರ್ಚವ್ರಿಗೂ ಕೂಡ ತಿಳಿಯಬೇಕು, ಗೊತ್ತಾಗಬೇಕು, ಅವರು ಕಲಿಬೇಕು. ಎಷ್ಟು ಸಹನೆಯಿಂದ ಇರ್ತಾರಲ್ಲಪ್ಪ ಇವರು. ದುಡ್ಡಿಲ್ಲ ಅಂದರೂ ಕೂಡ ಆರಾಮಾಗಿರ್ತಾರಲ್ಲ. ನಾನು ಜೋಬಲ್ಲಿ ಒಂದು ಕಾಲಕ್ಕೆ ಲಕ್ಷ ರೂಪಾಯಿಗಳು ಇಟ್ಕೊತಿದ್ದೆ. 1 ತಿಂಗಳಿಗೆ 120 ಕೋಟಿ ರೂಪಾಯಿಗಳಿಗೆ ಸೈನ್ ಮಾಡ್ತಿದ್ದೆ ಪೇಮೆಂಟ್ಸ್ ಆಫೀಸಿಂದ. ಚಿಂತೆ ಮಾಡಿಲ್ಲ. 1 ರೂಪಾಯಿ ಜೋಬಲ್ಲಿ ಇಲ್ಲ ಅಂದರೆ ಕೂಡ ಚಿಂತೆ ಮಾಡಿಲ್ಲ. ಯಾಕೆ? ವಾಕ್ಯ ತಿಳ್ಕೊಂಡಿವಿ. ಯಾವುದಕ್ಕೆ? ಒಂದು ವೇಳೆ ನಿನಗೇನು ಬೇಡಿಕೆ ಇತ್ತು, ನಿನಗೇನಾದರೂ ಬೇಕಾಗಿತ್ತು, ಆದರೆ ನೀನು ಯಾರನ್ನ ಕೇಳಬೇಕು? ನನ್ನ ಮಕ್ಕಳು ಇಂತಿದ್ದು 2 ಮಕ್ಕಳು. ಅಪ್ಪ ನಾನು ಪೆನ್ಸಿಲ್ ಬೇಕು, ನೋಟ್ಬುಕ್ ಬೇಕು, ಪೆನ್ ಬೇಕು, ಅದು ಬೇಕು, ಇದು ಕೇಳಿದಾಗ ನಾನೇನು ಹೇಳ್ತಿದ್ದೆ, ನನ್ನ ಯಾಕೆ ಕೇಳ್ತೀರಿ ನೀವು? ಯಾರನ್ನು ಕೇಳಬೇಕು? ಏಸಪ್ಪನ ಕೇಳಬೇಕು. ಮೊಣಕಾಲೂರು ಪ್ರಾರ್ಥನೆ ಮಾಡು, ಏಸಪ್ಪ ನನಗೆ ಪೆನ್ ಬೇಕು, ಏಸಪ್ಪ ನನಗೆ ಬುಕ್ ಬೇಕಂತ ಹೇಳಲ್ಲಿ ಬೇಕಾಗಿದ್ದುಗಳನ್ನು ಈ ದೇವ್ರಿಗೆ ಒಪ್ಪಿಸಿ ಆದಮೇಲೆ ನಾನು ಕೊಡಿಸ್ತಿದ್ದೆ. ಅಂದರೆ ಏನು? ಚಿಕ್ಕಂದಿನಿಂದಲೇ ಯೆಹೋವನ ಭಯಭಕ್ತಿಯಲ್ಲಿ ಮಕ್ಕಳನ್ನು ನಾವು ಬೆಳೆಸಬೇಕು. ಏನು ಮಾಡಬೇಕು? ಆ ಕಡೆ ದಾರಿ ಇದೆ. ನಾವು ಮಕ್ಕಳಿಗೆ ಯಾವಾಗಿಂದ ಭಕ್ತಿ ಭಯ ತಿಳಿಸ್ಬೇಕಮ್ಮ? ಚಿಕ್ಕಂದಿನಿಂದಲೇ, ಬಾಲ್ಯದಿಂದಲೇ ಯೆಹೋವನ ಭಯ ಭಕ್ತಿ ತಿಳಿಸ್ಬೇಕು ಅವರಿಗೆ. ಈ ಗುಣಗಳು ಮಕ್ಕಳಿಗೆ ತಿಳಿಸ್ಬೇಕು, ಈ ಗುಣಗಳು ಮನೆಯಲ್ಲಿರೋರಿಗೆ ತಿಳಿಸ್ಬೇಕು, ಈ ಗುಣಗಳು ನಮ್ಮ ಸಭೆಯಲ್ಲಿರೋರಿಗೆಲ್ಲರೂ ತಿಳಿಯಬೇಕು, ಗೊತ್ತಾಗಬೇಕು. ಏನು? ಸಹನೆಯಿಂದ ಇರಬೇಕು. ಕ್ರೈಸ್ತ ಮಕ್ಕಳು ಹೇಗಿರಬೇಕು? ಸಹನೆಯಿಂದ ಇರಬೇಕು. ಬೈತಾರೆ, ಹೊಡಿಲಿಕ್ಕೆ ಬರ್ತಾರೆ, ಏನು ಬೈಬೇಡಿ ಬೇಡ, ಏಸಪ್ಪನಿಗೆ ಬೈಬೇಡಿ. ಚಿಂತೆ ಮಾಡಬಾರದು. ಕೃತಜ್ಞತಾಸ್ತುತಿ ಹೇಳಬೇಕು ಎಲ್ಲ ಸಮಯದಲ್ಲಿ. ಒಂದು ಸಹನೆಯಿಂದ ಇರಬೇಕು, 2ನೇದು ಚಿಂತೆ ಮಾಡಬಾರದು.
ಮೂರನೇದು ಎಲ್ಲ ವಿಷಯಗಳಲ್ಲಿ ಎಲ್ಲ ಸಮಯದಲ್ಲಿ ಕೃತಜ್ಞತಾ ಸ್ತುತಿ ಮಾಡಬೇಕು. ದೇವರಿಗೆ ಸ್ತೋತ್ರ ಹೇಳಬೇಕು. ದೇವ್ರಿಗೆ ಏನು ಮಾಡ್ಬೇಕು ನಾವು? ಸ್ತೋತ್ರ ಎಲ್ಲರೂ ಹೇಳ್ಬೇಕು, ಸ್ತೋತ್ರ ಹೇಳ್ಬೇಕು. ಕೃತಜ್ಞತಾ ಭಾವನೆಯಿಂದ ಹೇಳ್ಬೇಕು ನಾವು. ಸುಮ್ಮನೆ ಸ್ತೋತ್ರ ಹೇಳೋದು ಲಾಭ ಇಲ್ಲ. ಏಸಪ್ಪ ನನಗಾಗಿ ಎಷ್ಟೆಲ್ಲ ಮಾಡಿದೆಲ್ಲಪ್ಪ, ಇಷ್ಟೆಲ್ಲ ಕೊಟ್ಟಿದ್ದೀವಿ ಸ್ವಾಮಿ. ಈಗ ಲೋಕದಲ್ಲಿ ನಮ್ಮ ಬದುಕಿನಲ್ಲಿ ನಾವೇನೆಲ್ಲ ಹೊಂದ್ಕೊಂಡಿದ್ದೀವಿ ಅವೆಲ್ಲವುಗಳು ಯಾರು ಕೊಟ್ಟಿದ್ದು? ಅದನ್ನು ಅರ್ಥ ಮಾಡ್ಕೊಳ್ಬೇಕು ನಾವು. ನಮ್ಮ ತಾತ, ನಮ್ಮ ಅಜ್ಜ, ಜೇಜಿ ಯಾರನ್ನು ಕೊಟ್ಟಿದ್ರ? ಯಾರು ಕೊಟ್ಟಿಲ್ಲ. ನಮಗೆ ಕೊಟ್ಟಿರೋರು ಯಾರು? ನಾವು ಏನು ಹೊಂದಿಕೊಂಡಿದ್ದೀವೋ ಅವೆಲ್ಲ ಕೊಟ್ಟಿದ್ದು ಯಾರು ಅಂದರೆ ಏಸಪ್ಪ. ಅದಕ್ಕೆ ಆತನಿಗೆ ನಾವು ಕೃತಜ್ಞತೆ ಹೇಳಬೇಕು. ಆ ಕೃತಜ್ಞತೆ ನೀನು ಹೇಳ್ತೀಯಾ, ನಿನಗೆ ಇನ್ನೂ ಕೊಡ್ತಾನೆ. ಯಾಕಂದರೆ ನಿನ್ನ ನಂಬಿಕೆ ಏನಾಗಿರಬೇಕಂದ್ರೆ, ನಾನು ಏನು ಹೊಂದಿಕೊಂಡಿದ್ದೀನೋ ನನಗೆ ಬೇಕಾಗಿದ್ದು ಎಲ್ಲವೂ ಕೊಟ್ಟಿದ್ದು ಏಸಪ್ಪ. ಆ ರೀತಿ ನೀನು ನಿನ್ನ ಹೃದಯದಲ್ಲಿ ಆತನಿಗಾಗಿ ಒಂದು ಕೃತಜ್ಞತೆಯನ್ನು, ಅಷ್ಟೆಲ್ಲ ಕೊಟ್ಟಿದ್ದವ್ರಿಗೆ ಏನಾದ್ರು ಕೊಡಬೇಕಲ್ಲ, ನಾವು ತಿರ್ಗ ಕೊಡಬೇಕಲ್ಲ. ಏನು ಕೊಡ್ತೀವಿ ದೇವ್ರಿಗೆ? ಏನು ಕೊಡ್ತೀವಿ? ಸೃಷ್ಟಿಕರ್ತನಾತ ಕೃತಜ್ಞತೆ ಕೊಟ್ಟರೆ ಸಾಕು. ಏನು ಕೊಟ್ಟರೆ ಸಾಕು? ಕೃತಜ್ಞತೆ ನಿನ್ನಲ್ಲಿ ಇದೆಯಾ? ಇವತ್ತು ನಿನ್ನನ್ನು ನೀನು ಪರೀಕ್ಷೆ ಮಾಡಿಕೊ. ಇಷ್ಟೆಲ್ಲ ಎಷ್ಟು ಮಾಡಿದ್ರೆ ನಾವು ಸುಮ್ಮನೆ ಇರ್ತೀವಿ. ನಾವು ದುಡ್ಡು ಕೊಟ್ಟಿದ್ವಿ ತಂದೀವಿ ಅಂತ ಭಾವನೆಯಿಂದ ಇರೋರು ಭಾಳ ಮಂದಿ ಇದ್ದಾರೆ. ಆದರೆ ಅದಕ್ಕಿಂತ ಹೆಚ್ಚು ಆತ್ಮಿಕವಾಗಿ ನೀನೇನು ನಂಬಬೇಕಂದ್ರೆ, ನನಗೆ ದುಡ್ಡು ಕೊಟ್ಟಿದ್ದೆ ದೇವರು. ಆತನು ಕೊಟ್ಟಿದ್ದಕ್ಕೆ ನನ್ನ ಹತ್ರ ದುಡ್ಡು ಬಂತು, ದುಡ್ಡು ಬಂದಿದ್ದಕ್ಕೆ ನಾನು ಹೋಗಿ ಆ ವಸ್ತುವನ್ನು ತಂದುಕೊಂಡಿದ್ದೀನಿ. ಇದು ಯಾರು ಮಾಡಿದ್ದು ಕಾರ್ಯ? ಏಸಪ್ಪ ಮಾಡಿದ್ದು ಅಂಥೇಳಿ ನಿನ್ನ ಹೃದಯದ ಏಸಪ್ಪ ಸಮಯಕ್ಕೆ ಸರಿಯಾಗಿ ನನಗೆ ಸಹಾಯ ಮಾಡಿದೆಯಪ್ಪ. ನೀನು ಸಹಾಯ ಮಾಡದೆ ಹೋಗಿದ್ರೆ ನಾನು ಏನೂ ಮಾಡ್ತಿದ್ದಿಲ್ಲ. ದೇವ್ರ ವಾಕ್ಯ ಹೇಳ್ತದೆ, ನನ್ನನ್ನು ಬಿಟ್ಟು ನೀನು ಏನೋ ಮಾಡಲಾರಿರಿ. ಅಂದ್ರೆ ಏನು? ನಾವು ಏನು ಮಾಡಬೇಕಂದ್ರೆ ಮಾಡೋದಕ್ಕಿಂತ ಮುಂಚೆ ನಾವೇನು ಮಾಡಬೇಕು? ಏಸಪ್ಪನ ಹತ್ರ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಿ ನೀನು ಮಾಡುವುದಾದರೆ ದೇವರು ನಿನ್ನ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡ್ತಾನೆ. ದೇವ್ರ ವಾಕ್ಯದಲ್ಲಿ ಹೇಳ್ತಾನೆ, ಆಪತ್ಕಾಲದಲ್ಲಿ ಕೂಡ ನಿನ್ನ ಆಪತ್ಕಾಲದಲ್ಲಿ ನನಗೆ ಮೊರೆ ಇಡು, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸುವೆನು. ಅಷ್ಟೇ ಅಲ್ಲ, ಮತ್ತೆ ಇನ್ನೊಂದು ಮಾತು ಹೇಳ್ತಾನೆ, ಅಗೋಚರವಾದವುಗಳನ್ನು ನಾನು ಗೋಚರಪಡಿಸುವೆನು. ಕೆಲವೊಂದು ಸರಿ ನಾವು ಆಗಿರ್ತೀವಿ, ಮಂಕರಾಗಿರ್ತೀವಿ, ನಮಗೇನಾಗ್ತದೆ ಗೊತ್ತಾಗ್ತಿರಲ್ಲ. ಅಂಥ ಸಮಯಗಳಲ್ಲಿ ನಮಗೆ ದೇವ್ರು ಜ್ಞಾನ ಕೊಟ್ಟು ತಿಳಿಯಪಡಿಸಿ, ಅದರಿಂದ ಈಗ ಚೇಳು ಬಂತು, ಚೇಳಿದ ಬಂದರೆ ಬರಲಿ ಏನಾರ ಆಗ್ಬಿಡಂತ ಇರ್ತೀವಿ ನಾವು. ಆವಾಗ ದೇವರು ಒಂದು ಹೊಸ ಜ್ಞಾನ ಕೊಡ್ತಾನೆ. ಏನು? ಆ ಚೇಳಿಂದ ಸ್ವಲ್ಪ ದೂರ ಇರೋ. ಹಾಗೆ ಇದ್ರೆ ಏನು ಮಾಡ್ತದೆ? ಏನಾದರೂ ಮಾಡ್ತದ? ಸ್ಕಾರ್ಪಿಯೋ will it do anything? Yes, it will bite. Through that poison will enter into our body, we will get pain, burning sensation. That is, to avoid, to go away from scorpion or snake or fire, we should go away from them. This is the knowledge God has given to human. You also get the knowledge. Knowledge ಅಂದರೆ ಏನಿಲ್ಲಿ? ನಾಲೆಡ್ಜ್ ಅಂದರೆ ದೇವರು, ಜ್ಞಾನ ಅಂದರೆ ದೇವರು. ಹೇಳ್ಬೇಕು, ಜ್ಞಾನ ಅಂದರೆ ದೇವರು. ಆ ದೇವರು ನಮ್ಮಲ್ಲಿ ಇದ್ದಾಗ ಎಲ್ಲ ವಿಧವಾಗಿ ನಮ್ಮನ್ನು ಸುರಕ್ಷಿತವಾಗಿ ಕ್ಷೇಮವಾಗಿ ನಡೆಸ್ಕೊಡ್ತಾನೆ ದೇವರು. ಅಲ್ಲೆಲ್ಲೂಯಾ. ನಾವು ದೇವರಲ್ಲಿದ್ದರೆ, ದೇವರಿಗೆ ಸರಿಯಾಗಿ ನಡೆದುಕೊಂಡ್ರೆ, ದೇವರಿಗೆ ನಾವು ಥ್ಯಾಂಕ್ಸ್ ಹೇಳುವವರಾಗಿ ಕೃತಜ್ಞತೆಗಳನ್ನು ತಿಳಿಸುವವರಾಗಿ ಇರುವುದಾದರೆ, ದೇವರು ನಮ್ಮನ್ನು ಸಮಯಕ್ಕೆ ಕಾಪಾಡಿ ನಡೆಸ್ತಾನೆ. ಅಂಥ ಒಂದು ದೇವರ ಗುಣಗಳು ನಮ್ಮಲ್ಲಿ ಇರಲಿ. ಹಲ್ಲೆಲೂಯಾ. ಒಂದು ಮಾತು ಹೇಳಿ ನಾನು ಮುಗಿಸ್ಬಿಡ್ತೀನಿ. ಕುಟುಂಬ ಪ್ರಾರ್ಥನೆಗಳು ಮಾಡೋದು ಬಹಳ ಮುಖ್ಯವಾದದ್ದು. ಕುಟುಂಬ ಪ್ರಾರ್ಥನೆ ಯಾಕೆ ಮಾಡಬೇಕು ಅಂತಂದು ಯಾಕೆ ಮಾಡಬಾರ್ದು? ಬೇಕಾಗಿಲ್ಲ. ಆದರೆ ಜ್ಞಾನದಿಂದ ನಾವು ತಿಳ್ಕೊಳ್ಳೋದಾದರೆ 10ನೇ ಅಧ್ಯಾಯ 1-2 ವಚನಗಳು, ಆ್ಯಕ್ಟ್ಸ್
ಅಪೊಸ್ತಲ ಕಾರ್ಯಗಳು ಅಪೊಸ್ತಲ ಕಾರ್ಯಗಳು 10ನೇ ಅಧ್ಯಾಯ 1-2 ನೋಡಿ ನಾವು ಮುಗಿಸ್ಬಿಡೋಣ. ಮಗಳೇ, ಇಲ್ಲಿವರೆಗೆ ಹೇಳಂದ್ರೆ 3 ಗುಣಗಳು ನಾವು ಹೊಂದ್ಕೊಂಡಿರ್ಬೇಕು. ಒಂದು ಸಹನೆ, ಪೇಷನ್ಸ್. 2ನೇದು ಚಿಂತೆ ಮಾಡಬಾರ್ದು, ಏಸಪ್ಪನಿಗೆ ಒಪ್ಪಿಸ್ಬೇಕು. ಏನೇ ಕಷ್ಟ ನಷ್ಟ ದುಃಖ ಏನೇ ಆಗಲಿ ಏಸಪ್ಪನಿಗೆ ಒಪ್ಪಿಸ್ಬೇಕು. 3ನೇದು ನಾವು ಕೃತಜ್ಞತೆಯಿಂದ ಇರಬೇಕು. ಆಲ್ವೇಸ್ ಯು ಮಸ್ಟ್ ಹ್ಯಾವ್ ಥ್ಯಾಂಕ್ಸ್. ಈ ಕುಟುಂಬ ಪ್ರಾರ್ಥನೆ ಬಂದಿರೋದು ಥ್ಯಾಂಕ್ಸ್ ಗಿವಿಂಗಿಗಾಗಿ, ಈ ಕುಟುಂಬಕ್ಕೆ ದೇವರು ಮಾಡಿದ ಎಲ್ಲ ಮೇಲುಪಕಾರಗಳಿಗಾಗಿ ನಾವು ಥ್ಯಾಂಕ್ಸ್ ಹೇಳಲಿಕ್ಕಾಗಿ ನಾವು ಬಂದಿದ್ವಿ ಎಲ್ಲರೂ. ಈಗ 10ನೇ ಅಧ್ಯಾಯ 1-2 ವಚನಗಳಯ್ಯ. ಕೈಸರಯ ಪಟ್ಟಣದಲ್ಲಿ ಇತಾಲಿಯ ಸೈನ್ಯದ ಶತಾಧಿಪತಿಯಾದ ಕೊರ್ನೇಲಿ ಎಂಬ ಒಬ್ಬ ಮನುಷ್ಯನಿದ್ದನು. ಅವನು ದೈವ ಭಕ್ತನು, ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳುವವನು ಆಗಿದ್ದು ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು. ನೋಡಿದ್ರಾ, ಅವನು ಕ್ರೈಸ್ತನಲ್ಲ. ಕೊರ್ನೇಲಿ ಅನ್ನೊಬ್ಬ ಭಕ್ತನಿದ್ದ, ಅವನು ಕ್ರೈಸ್ತನಲ್ಲ. ಯೇಸುಸ್ವಾಮಿನ ದೀಕ್ಷಾಸ್ನಾನ ತೆಗೆದುಕೊಂಡು ಚರ್ಚ್ಗೆ ಹೋಗೋನು ಅಲ್ಲ ಅವನು. ಆದರೆ ಅವನು ಯೇಸು ಸ್ವಾಮಿ ಬಗ್ಗೆ ಕೇಳಿದ್ದ, ಆತನ ಜೀವನದ ಬಗ್ಗೆ ಕೇಳಿದ್ದ. ಎಲ್ಲ ವಿಸ್ತಾರವಾಯಿತು, ಎಲ್ಲ ಕಡೆ ವ್ಯಾಪಿಸಿ ಹೋಯಿತು. ಯೇಸು ಮಾಡಿದ ಅದ್ಭುತಗಳನ್ನು ಜನರು ಕೊಂಡಾಡ್ತಾ ಇದ್ದರು. ಅದನ್ನು ಕೇಳಿ ಆತನೇನು ಮಾಡಿದ, ಯೇಸು ಕ್ರಿಸ್ತನೇ ನಿಜವಾದ ದೇವರು ಅಂತ ನಂಬಿ ಆತನೇನು ಮಾಡ್ತಿದ್ದ, ಮನೆಗೆ ಸುತ್ತಮುತ್ತಲಿರೋರೆಲ್ಲರೂ ಕರೆದು ಕಳಿಸ್ಕೊಂಡು ದಿನಾಲೂ ಕುಟುಂಬ ಪ್ರಾರ್ಥನೆ ಮಾಡ್ತಿದ್ರು. ನೀವು ಯಾವಾಗೋ ಒಂದು ಸಾರಿ ಮಾಡ್ತೀರಿ, 1 ತಿಂಗಳಿಗೆ ಒಬ್ಬರು ಅಂದರೆ ಕೂಡ ನಿಮ್ಮ ಸಭೆಯಲ್ಲಿರೋರು ಎಲ್ಲರ ಟರ್ನ್ ಮುಗಿಸಿ ಮತ್ತೆ ನಿಮಗೆ ಬರಬೇಕಂದ್ರೆ 1 ವರ್ಷ ಹಿಡಿದ್ಬೋದು ನಿಮ್ಮ ಕುಟುಂಬ ಪ್ರಾರ್ಥನೆಗೆ. ಆದರೆ ಅವನೇನು ಮಾಡ್ತಿದ್ದ, ದಿನಾಲೂ ಕುಟುಂಬ ಪ್ರಾರ್ಥನೆ ಮಾಡ್ತಿದ್ದ. ಕುಟುಂಬ ಪ್ರಾರ್ಥನೆ ಮಾಡಿ ಎಲ್ಲರನ್ನು ಕರೆ ಕಳಿಸ್ಕೊಂಡು ಅದರಲ್ಲಿ ಯೇಸು ಸ್ವಾಮಿ ಮಾಡಿದ ಮೇಲು ಉಪಕಾರಗಳು, ಆಶ್ಚರ್ಯ ಕಾರ್ಯಗಳು, ಅದ್ಭುತ ಕಾರ್ಯಗಳು, ಸ್ವಸ್ಥತ ಕಾರ್ಯಗಳ ಬಗ್ಗೆ ಜನರಿಗೆ ತಿಳಿಸ್ತಾ ಇದ್ದ. ಆ ಕಾರ್ಯಗಳು ಆತನು ಮಾಡಿದ, ದಾನ ಧರ್ಮಗಳು ಮಾಡಿದ, ಕಷ್ಟದಲ್ಲಿದ್ದವರು ಬೇಕಾದವರಿಗೆ ಸಹಾಯಗಳು ಮಾಡ್ತಿದ್ದಾರೆ. ಇವತ್ತು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ, ಆ ಥರ ನಾವು ಮಾಡ್ತಾ ಇದ್ದೇವೆ? ಇಲ್ಲ. ಆ ಥರ ಮಾಡಿದ್ದಕ್ಕಾಗಿ, ಆತನು ಪ್ರಾರ್ಥನೆಗಳನ್ನು ನಡೆಸಿದ್ದಕ್ಕಾಗಿ, ಆತನು ಸ್ವಪ್ರಾರ್ಥನೆಗಳನ್ನು ಮಾಡಿದ್ದಕ್ಕಾಗಿ ಏನು ಬಂತು ಉತ್ತರ ಅಂದರೆ ಮುಂದಿನ ವಾಕ್ಯ ಓದ್ರಲ್ಲ. ದಾನ ಧರ್ಮಗಳು ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು. ಒಂದು ದಿನ ಮಧ್ಯಾಹ್ನ ಸುಮಾರು 3 ಗಂಟೆಗೆ ಅವನಿಗೆ ಒಂದು ದರ್ಶನ ಉಂಟಾಗಿ ಒಬ್ಬ ದೇವದೂತನು ತನ್ನ ಬಳಿಗೆ ಬಂದು ಕೊರ್ನೇಲನೇ ಎಂದು ಕರೆಯುವುದನ್ನು ಅವನು ಪ್ರತ್ಯಕ್ಷವಾಗಿ ಕಂಡನು. ಅವನು ಆ ದೂತನನ್ನು ದೃಷ್ಟಿಸಿ ನೋಡಿ ಭಯಪಡದವನಾಗಿ, ಕರ್ತನೆ ಇದೇನು ಎಂದು ಕೇಳಲು ಆ ದೂತನು ಅವನಿಗೆ, ನಿನ್ನ ಪ್ರಾರ್ಥನೆಗಳು, ನಿನ್ನ ದಾನ ಧರ್ಮಗಳು ದೇವರ ಸನ್ನಿಧಿಗೆ ಜ್ಞಾಪಕಾರ್ಥವಾಗಿ ಬಂದು ತಲುಪಿದೆ. ಸಾಕು. ನಾವು ಪ್ರಾರ್ಥನೆ ಮಾಡ್ತಾ ಇದೀವಿ, ಒಳ್ಳೇದು ಮಾಡ್ತಾ ಇದೀವಿ, ಸಹನೆಯಿಂದ ಇದ್ವಿ, ಚಿಂತೆ ಮಾಡ್ತಾ ಇಲ್ಲ, ದೇವ್ರ ಕೃತಜ್ಞತೆಗಳು ಇದೆ. ದಿನಾಲು ನಾವು ಕುಟುಂಬ ಪ್ರಾರ್ಥನೆ ನಾವು ಮಾಡ್ಕೊಂತೀವಿ. ಮನೆಯಲ್ಲೇ ಅವರು ಸಭೆಯವ್ರನ್ನ ಕೂಡ ಕರೆಸಿ ಅವಾಗ ಕುಟುಂಬ ಪ್ರಾರ್ಥನೆಗಳನ್ನು ಮಾಡಿಸ್ತೀವಿ. ಇದರಿಂದ ನಾವು ಹಳ್ಳಿ ಸೇವೆಗೆ ಹೋಗ್ತೀವಲ್ಲ, ಅವ್ರಿಗೆ ಯಾವ ರೀತಿ ಹೇಳ್ತೀವಿ ಅಂದರೆ, ನಾವು ಯಾವ ರೀತಿ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲೇ ನಾವು ಹೇಳಬೇಕು. ಏನು ಹೇಳ್ತಿದ್ವಿ ಅಂದರೆ, ಅವರಿಗೆ ನೀವು ದೇವರಿಗೆ ಪ್ರಾರ್ಥನೆ ಮಾಡಬೇಕು. ದೇವ್ರಿಗೆ ಏನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ಇದನ್ನು ನೀವು ಕಲಿಬೇಕು, ಪ್ರಾರ್ಥನೆ ಮಾಡಿಕೊಳ್ಬೇಕು. ಪ್ರಾರ್ಥನೆ ಮಾಡೋದ್ರ ಮೂಲಕ ಏನಾಗ್ತದೆ ನಿಮಗೆ, ಅವ್ರು ಇಮಿಡಿಯೇಟ್ಲಿ ಅರ್ಥ ಆಗ್ಬೇಕಂದ್ರೆ ಏನು ಹೇಳ್ತಿದ್ವಿ, ದೇವರ ಹಾಡುಗಳು, ದೇವರ ವಾಕ್ಯಗಳು, ದೇವರ ಪ್ರಾರ್ಥನೆಗಳು ಈ ಮನೆಯಲ್ಲಿ ನುಡಿಯುವುದರ ಮೂಲಕ ಮನೆ ಒಳಗಿರುವಂಥ ದುಷ್ಟಶಕ್ತಿಗಳು, ದುರಾತ್ಮನ ಸಮಸ್ತವು ಈ ಮನೆಯನ್ನು ಬಿಟ್ಟು ಹೊರಗೆ ತೊಲಗಿ ಹೋಗುತ್ತವೆ. ನಮ್ಮ ಮನೆಯಲ್ಲಿ 22 ಇಲಿಗಳನ್ನು ಹೊಡೆದೆ ನಾನು ಒಂದೇ ದಿನ. 22 ಇಲಿಗಳು. ಪ್ರಾರ್ಥನೆ ಮಾಡಿದ್ವಿ, ಇಲಿಗಳನ್ನು ಸಾಕಾಗ್ಬಿಟ್ಟಿತ್ತು ನಮಗೆ. ಏನು ಮಾಡಿ ಪ್ರಾರ್ಥನೆ ಮಾಡಿ, ದೇವರೇ ಈ ಮನೆಯಲ್ಲಿ ಇಲಿಗಳು ಇರಬಾರ್ದಪ್ಪ ಅಂತ.
ಎಷ್ಟು ಹೊಡೆದ್ರೂ ಕೂಡ ಯಾವ ಕಡೆಯಿಂದನೂ ಬರ್ತಿದ್ದು ಮನೆ ಒಳಗೆ. ಆಮೇಲೆ ನಾನು ಹುಬ್ಬಳ್ಳಿಗೆ ಹೋಗಿದ್ದೆ. ಹುಬ್ಳಿಯಿಂದ ಬರ್ತಾ ಒಂದು ಬೆಕ್ಕು ಮರಿ ಅಂತಂದೆ. ಅದು ಯಾವಾಗ ಮ್ಯಾವ್ ಅಂತ ಅದು ಮನೆ ಒಳಗೆ ಇಲಿಗಳಿದ್ವಾ? ಇಲ್ಲ. ಈ ಮನೆ ಒಳಗೆ ಕುಟುಂಬ ಪ್ರಾರ್ಥನೆ ಮಾಡೋದ್ರ ಮೂಲಕ ಅಂಧಕಾರ ಶಕ್ತಿಗಳು, ದುಷ್ಟ ದುರಾತ್ಮನ ಶಕ್ತಿಗಳು ತೊಲಗಿ ಹೋಗ್ತವೆ. ಎಷ್ಟೋ ಮಂದಿ ಕ್ರೈಸ್ತರ ಮೇಲೆ ನಾನು ನೋಡಿದ್ದೀನಿ, ಆಗಲಾರದವ್ರು ಏನು ಮಾಡಿದ್ದಾರೆ, ನಿಮ್ಮಣ್ಣು ತಂದು ಬಿಸಾಕಿದ್ದಾರೆ, ತೆಂಗಿನಕಾಯಿ ಏನೋ ಮಂತ್ರಗಳು ಮಾಡಿಸ್ಕೊಡ್ತಾರೆ ಬಿಸಾಕಿದ್ದಾರೆ. ಅವೆಲ್ಲ ಇಲಿಗಳಂಗೆ ಹೊರಗಡೆ ಹೋಗ್ಬೇಕಾದ್ರೆ ಏನು ಮಾಡಬೇಕು ಅಂದರೆ ಏನು ಔಷಧಿ ಇಲ್ಲ, ಪ್ರಾರ್ಥನೆ ಮಾಡೋದ್ರ ಮೂಲಕ ಮನೆ ಒಳಗೆ ಬೆಕ್ಕು ಬಂದಾಗ ಯಾವ ರೀತಿ ಇಲಿಗಳು ಓಡಿ ಹೋಗ್ತಾವೋ, ಪ್ರಾರ್ಥನೆ ಮಾಡಿದಾಗ ಮನೆಯಲ್ಲಿರತಕ್ಕಂಥ ದುಷ್ಟ ಶಕ್ತಿಗಳು, ದುರಾತ್ಮನ ಸಮೂಹಗಳು ಅವೆಲ್ಲ ಏನಾಗ್ತಾವಂತೆ? ಯಾಕಂದ್ರೆ ದೇವರ ವಾಕ್ಯ ಎಲ್ಲಿ ಇರ್ತದೋ, ದೇವರ ಪ್ರಾರ್ಥನೆ ಎಲ್ಲಿ ಇರ್ತದೋ ಅವುಗಳಿಗೆ ಸ್ಥಾನವಿಲ್ಲ, ಸ್ಥಾನ ಇರೋದಿಲ್ಲ, ಇರಲೇಬಾರದು. ಆ ನಂಬಿಕೆ ನಮ್ಮಲ್ಲಿ ಇರಬೇಕು. ಇವತ್ತು ನಮ್ಮಲ್ಲಿ ಕುಟುಂಬ ಪ್ರಾರ್ಥನೆ ಆಗಿದೆ, ದೇವರು ನಮ್ಮಲ್ಲಿದ್ದಾನೆ, ನನ್ನಲ್ಲಿ ಇದ್ದಾನೆ. ನಮ್ಮಲ್ಲಿ ದೇವರು ಪವರ್ ಇದೆ, ನಮ್ಮಲ್ಲಿ ದೇವರ ಶಕ್ತಿ ಇದೆ. ಶಕ್ತಿ ಅಂದರೆ ಬರೀ ಚಿಕ್ಕದಾಯಿತು. ಆತನ ಹತ್ರ ನಮ್ಮ ಹತ್ರ ಶಕ್ತಿ ಇದೆ, ಏಸಪ್ಪನ ಹತ್ರ ಕೂಡ ಶಕ್ತಿ ಇದೆ. ಅದರ ಹೆಚ್ಚಿದೆ ಏನಂದರೆ ಆತನ ಹತ್ರ ಸರ್ವಶಕ್ತಿ ಇದೆ. ನಮ್ಮ ಹತ್ರ ಶಕ್ತಿ ಇದ್ದರೆ ಅಂದರೆ ನಮ್ಮ ಹತ್ರ ಅಂದರೆ ಗೌರ್ಮೆಂಟ್ ಹತ್ರ, ಮಿನಿಸ್ಟ್ರ್ ಹತ್ರ, ದೊಡ್ಡ ದೊಡ್ಡ ಶ್ರೀಮಂತರ ಹತ್ರ ಏನಿದೆ ಶಕ್ತಿ ಐತೆ. ಆದರೆ ಏಸಪ್ಪನ ಹತ್ರ ಏನೈತೆ? ಸರ್ವ ಅಂದರೆ ಸರ್ವ. ಈ ಶಕ್ತಿ ಇಲ್ಲ, ಆ ಶಕ್ತಿ ಇಲ್ಲ ಅಂತಲ್ಲ, ಎಲ್ಲ ಪ್ರಪಂಚದಲ್ಲಿರುವ ಎಲ್ಲ ಶಕ್ತಿಗಳು ಸೇರಿ ಸರ್ವಶಕ್ತಿ, ಸರ್ವಶಕ್ತಿವಂತನಾತ, ಕಾಯೋ ದೇವರು, ಕಾಪಾಡುವ ದೇವರು. ಆತನು ನೀನು ಕೇಳೋದಕ್ಕೆ ಮುಂಚೆ ನಿನಗೇನು ಬೇಕು ಅಂತ ನೀನು ಕೇಳೋದಕ್ಕಿಂತಲೂ, ನೀನು ಊಹಿಸೋದಕ್ಕಿಂತಲೂ ಹೆಚ್ಚಾಗಿ ನಿನ್ನನ್ನು ಆಶೀರ್ವಾದ ಮಾಡುವ ದೇವರು ಯಾರಾದರೂ ಇದ್ದಾರೆ ಪ್ರಪಂಚದಲ್ಲಿ ಅಂದರೆ ಅವರು ಯಾರಾದರೆ ಏಸಪ್ಪ. ಹೇಳಬೇಕು, ಯಾರು? ಏಸಪ್ಪ. ಹಲ್ಲೆಲೂಯಾ. ನೀನೆಷ್ಟು ಒಳ್ಳೆಯರಪ್ಪ, ನಿನ್ನ ಪ್ರೀತಿ ಹೇಳಪ್ಪ. ನೀನೆಷ್ಟು ಒಳ್ಳೆಯರಪ್ಪ, ನಿನ್ನ ಪ್ರೀತಿ ಹೇಳಪ್ಪ. ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ. ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ. ನೀವೆಷ್ಟು ಒಳ್ಳೆಯರಪ್ಪ, ನಿನ್ನ ಪ್ರೀತಿಯೇ ಹೇಳಪ್ಪ. ಎಲ್ಲರೂ ಪ್ರಾರ್ಥನೆ ಭಾವನೆಯಿಂದಿರೋಣ, ಸಹನೆಯನ್ನು ಹೊಂದಿಕೊಂಡಿರೋಣ. ಯಾರು ಕೂಡ ಯಾವ ವಿಷಯಕ್ಕಾಗಿ ಕೂಡ ಚಿಂತೆ ಮಾಡದವರಾಗಿ ನಿನ್ನ ಚಿಂತಾಭಾರವನ್ನೆಲ್ಲ ಯೇಸುವಿನ ಮೇಲೆ ಹಾಕಿ ಆತ ನನ್ನನ್ನು ಕಾಯ್ತಾನೆ, ಕಾಪಾಡ್ತಾನೆ ಅಂತ ನಂಬಿಕೆಯಿಂದ ಇರೋಣ. ಆತನು ಮಾಡಿದ ಎಲ್ಲ ಮೇಲು ಉಪಕಾರಗಳಿಗಾಗಿ ನಮ್ಮಲ್ಲಿ ನಾವು ಕೃತಜ್ಞತಾ ಭಾವವನ್ನು ಇಟ್ಕೊಂಡು, ನನಗಾಗಿರೋದು, ನನ್ನಲ್ಲಿರುವುದು, ನನ್ನ ಎಲ್ಲವುಗಳು ಏಸಪ್ಪನೇ ಕೊಟ್ಟಿದ್ದು, ಆತನಿಗೆ ನಾನು ಹೃದಯವನ್ನು ಮಾತ್ರ ಕೇಳ್ತಾನೆ. ಆತನ ನೆನೆಸ್ಕೊಂಡು ಆತನ ಪ್ರಾರ್ಥನೆ ಮಾಡಿದರೆ ಸಾಕು ಅಂತ ಹೇಳ್ತಾನೆ. ನೀನು ಬೆಳ್ಳಿ ಕೊಡೋದು ಬೇಡ, ಬಂಗಾರ ಕೊಡೋದು ಬೇಡ, ನಿಂಬೆಹಣ್ಣು ಕೊಡೋದು ಬೇಡ, ಕೋಳಿ ಕೊಡೋದು ಬೇಡ, ಕುರಿ ಕೊಡೋದು ಬೇಡ, ಏನೂ ಬೇಡ. ದೇವರೇನು ತಗೊಳ್ಳೋದಿಲ್ಲ. ನಿನ್ನ ಹೃದಯ, ನಿನ್ನಲ್ಲಿ ಆತನಿಗೆ ಆಗಿ ಇರುವಂಥ ಕೃತಜ್ಞತೆ ಭಾವನೆ ಮಾತ್ರ ಆತನ ನೋಡುವನಾಗಿದ್ದಾನೆ. ಮನುಷ್ಯರಾದರೆ ಮೇಲ್ರೂಪವನ್ನು ನೋಡ್ತಾರೆ, ದೇವರಾದರೆ ನಿನ್ನ ಒಳಗಿನ ಹೃದಯ ಅಂತರಾಳವನ್ನು ನೋಡುವ ದೇವರಾಗಿದ್ದಾನೆ. ಅಂಥ ದೇವರು ನಿನ್ನ ದೇವರು, ಅಂಥ ದೇವರು ನನ್ನ ದೇವರಾಗಿರುವಾಗ ನನಗೇಕೆ ಚಿಂತೆ, ನಿಮಗೇಕೆ ಚಿಂತೆ?
ಆತನಿಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ಈ ಸಮಯವನ್ನು ಅಯ್ಯನವರು ಒಪ್ಪಿಸಿಕೊಡ್ತಾ ಇದ್ದಾನೆ. ಅಯ್ಯನವರು ಮುಂದಿನ ಭಾಗ ನಡೆಸಿಕೊಡ್ತಾರೆ.